ಕೆಲವರು ಇನ್ನೂ ಕೂಡ ಹಲಬ್ತಾ ಇದ್ದಾರೆ. RSS ಅನ್ನು ಮಟ್ಟ ಹಾಕ್ಬಿಡ್ತೀವಿ, RSS ಅನ್ನು ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡೋದಿಲ್ಲ. ದಮ್ ಇದೆಯಾ ಇವತ್ತು RSS ಅನ್ನ ನಿಲ್ಲಿಸೋ ದಮ್ಮು? ಕಾರ್ಯಕ್ರಮ ಇದೀಗ ನಡೆಯಲಿದೆ. ವಕ್ತಾರರು ನುಡಿ ಶ್ರೀ ಡಾಕ್ಟರ್ ಅನಂತ್ ಕುಮಾರ್ ಹೆಗಡೆ ಅವರು. ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದ ಮತ್ತು ಈ ಸಮ್ಮೇಳನದ ಅಧ್ಯಕ್ಷರೇ, ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳೇ, ಇಲ್ಲಿ ಬಂದು ನಿಂತಾಗ ಸುಮಾರು ಒಂದು 25-30 ವರ್ಷಗಳ ಹಿಂದಿನ ನೆನಪಾಗುತ್ತೆ. ಅದೇನೋ ಸಂಬಂಧ ಈ ಜಾಗದ ಜೊತೆಗೆ. ಸಂಘ ಶುರುವಾಗಿ 100 ವರ್ಷ ಆಯಿತು. ಅವತ್ತಿನ ದಿನ ನಾಗಪುರದ ಒಂದು ಗ್ರೌಂಡಲ್ಲಿ ಅದು ಶುರುವಾಯಿತು, ಮೈದಾನದಲ್ಲಿ ಶುರುವಾಯಿತು. ಯಾರೂ ಕೂಡ ಕಲ್ಪನೆ ಮಾಡಿದ್ದಿರಲಿಲ್ಲ. ನಾಲ್ಕು ಮಂದಿ ಹುಡುಗರು ಆಟ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಲಾಠಿ ತರಿಸ್ತಾರೆ, ಹೋಗ್ತಾರೆ. ಇದರ ಆ ಭವ್ಯ ಕನಸಿನ ಮುನ್ನೋಟ ಯಾರಿಗೂ ಕೂಡ ಇರಲಿಲ್ಲ. ಹುಡುಗರು ಆಟ ಆಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ರು. ಇವತ್ತು ಕೂಡ ಅದೇ ಥರ ಅನ್ಕೊಂತೀವಿ ನಾವು. ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿರೋರೆಲ್ಲ ಗ್ರೌಂಡಲ್ಲಿ ಆಟ ಆಡೋ 4 ಮಂದಿ ಹುಡುಗರನ್ನ ನೋಡಿ ಇದು ಇಷ್ಟೇನೆ ಅಂತ ಅನ್ಕೊಂಡ್ಬಿಡ್ತೀವಿ. ದಿನ ಕಳೀತಾ ಬಂತು, 100 ವರ್ಷಗಳು ಗತಿಸಿದೆ. ಅವತ್ತಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಒಮ್ಮೆ ತುಲನೆ ಮಾಡಿದ್ರೆ ಒಳ್ಳೆಯದು. ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಅತ್ಯುನ್ನತ ಘಟ್ಟದಲ್ಲಿತ್ತು ಆ ಸಮಯ. ಬಹುತೇಕ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಡಾಕ್ಟರ್ ಹೆಡ್ಗೇವಾರ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. ನಂತರದಲ್ಲಿ ಏನು ಅನಿಸ್ತೋ ಏನೋ, ಅದಕ್ಕಿಂತ ಹೊಸದಾಗಿ ಬೇರೇನೋ ಮಾಡಬೇಕು ಅಂತ ಅನಿಸ್ತು. 4 ಮಂದಿ ನಿಲ್ಲಿಸ್ಕೊಂಡು ಕರ್ಕೊಂಡು ಆಟ ಆಡ್ಲಿಕ್ಕೆ ಶುರು ಮಾಡಿದರು. ಇವತ್ತು ಇದು ಇಷ್ಟು ಹೆಮ್ಮರವಾಗಿ ಬೆಳೆದಿದೆ, ಜಗತ್ತು ಭಾರತವನ್ನು ಒಪ್ಕೊಳ್ಳೋ ಸ್ಥಿತಿಗೆ ತಂದು ನಿಲ್ಲಿಸಿದೆ. 4 ಮಂದಿ ಹುಡುಗರಿಂದ ಪ್ರಾರಂಭವಾಗಿರತಕ್ಕಂಥ ಒಂದು ಸಂಘಟನೆ ಇವತ್ತು ಜಗತ್ತು ಭಾರತದ ತಿರುಗಿ ನೋಡಬೇಕು, ಭಾರತವನ್ನ ತಲೆ ಎತ್ತಿ ನೋಡಬೇಕು, ಭಾರತವನ್ನ ಒಪ್ಕೋಬೇಕು ಅಂತಕ್ಕಂಥ ಸ್ಥಿತಿಗೆ ತಂದಿಟ್ಟಿದೆ. ಯಾವತ್ತೂ ಕೂಡ ಹಾಗೇನೆ. ಗೋಮುಖದಲ್ಲಿ ಯಾರು ಗಂಗೆಯನ್ನು ನೋಡಿರ್ತಾರೆ ಅವರಿಗೆ ಅದರ ಅರಿವಿದೆ. ಒಂದು ಸಣ್ಣ ಹರಿವು. ಗಂಗಾಸಾಗರದಲ್ಲಿ ಗಂಗೆಯನ್ನು ನೋಡ್ಕೊಂಡು ಹೋಗಿ ಗೋಮುಖದಲ್ಲಿ ಗಂಗೆಯನ್ನು ನೋಡಿದಾಗ ಅಜಗಜಾಂತರ ವ್ಯತ್ಯಾಸ. ಇದು ಗಂಗೆಯ ಅಂತ ಅನಿಸ್ಬಿಡತ್ತೆ. ಗಂಗಾಸಾಗರದ ಗಂಗೆಗೂ ಗೋಮುಖದ ಗಂಗೆಗೂ ಇದು ಗಂಗೆನ ಅಂತ ಅನಿಸ್ಬಿಡತ್ತೆ. ತಿಳಿಯಾಗಿ ಹರಿತಾ ಇರತಕ್ಕಂಥ ಗಂಗೆ ಅಲ್ಲಿ ಭೋರ್ಗರೆತದ ಗಂಗೆ. ಸಮುದ್ರಕ್ಕೆ ತನ್ನ ಹೆಸರನ್ನ ಇಟ್ಟಿರ್ತಕ್ಕಂಥ ಗಂಗೆ ಪ್ರಾರಂಭದಲ್ಲಿ ಒಂದು ಸಣ್ಣ ಜಲಧಾರೆ.
ಸ್ವಾಮಿ, ಅವತ್ತು ಹಿಂದೂ ಸಮಾಜಕ್ಕೆ ಯಾರೂ ಗತಿ ಇರಲಿಲ್ಲ. ಸಣ್ಣ 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 ಗುಂಪುಗಳಲ್ಲಿ ಅಲ್ಲಲ್ಲಿ ಸಮಾಜ ಸುಧಾರಕರು ಅವರು ಇವರು ಕೆಲಸ ಮಾಡ್ತಾ ಇದ್ರು. ಆದರೆ ಹಿಂದೂ ಸಮಾಜದ ಸಂಘಟನೆ ಅಂತ ಯಾರೂ ಕೂಡ ಮಾಡಿರಲಿಲ್ಲ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಾಜ ಸುಧಾರಕರು, ಕೆಲವೊಬ್ಬರು ಸ್ವಲ್ಪ ಅವರವರದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ತಾ ಇದ್ರು. ಯಾರಿಗೂ ಕೂಡ ಇದೊಂದು ಶಕ್ತಿ ಅಂತ ಅನಿಸುವಷ್ಟರ ಮಟ್ಟಿಗೆ ಎಲ್ಲಿಯೂ ಕೂಡ ಪ್ರಯತ್ನ ನಡೆದಿರಲಿಲ್ಲ. ಆದರೆ ಅವತ್ತು ಪ್ರಾರಂಭ ಆಗಿರತಕ್ಕಂಥ ಆ ಒಂದು ಚಿಕ್ಕ ಕಿರುಧಾರೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಸೇರಿದ್ದೀವಿ, ಒಂದೇ ವಿಷಯಕ್ಕೋಸ್ಕರ ಸೇರಿದ್ದೀವಿ. ಹಿಂದೂಗಳು ನಾವು ಒಂದಾಗಬೇಕು, ಹಿಂದೂಗಳು ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ, ವಿಶ್ವಾಸದೊಂದಿಗೆ ನಾವಿಲ್ಲಿ ಸೇರಿದ್ದೀವಿ. ಸ್ವಾಮಿ, ದೇಶದ ಅನೇಕ ಗ್ರಾಮಗಳಲ್ಲಿ, ಮೂಲೆ ಮೂಲೆಗಳಲ್ಲಿ, ಅದು ಹಿಮಾಲಯದ ತುದಿಯಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯ ತನಕ ಮೂಲೆ ಮೂಲೆಗಳಲ್ಲಿ ಇದೇ ರೀತಿಯ ಸಮ್ಮೇಳನಗಳು ನಡೀತಾ ಇದ್ದಾವೆ. 1 ವರ್ಷದ ತನಕ ನಡೆಯುತ್ತೆ. ಕೆಲವರಿಗೆ ಅನಿಸ್ಬೋದು ಕೇವಲ ಸಾವಿರಾರು ಜನ ಅಂತ. ಇಲ್ಲಿ ಕುಳಿತಿರತಕ್ಕಂಥ ಒಬ್ಬೊಬ್ರು ಕೂಡ ಇತಿಹಾಸವನ್ನ ರಚನೆ ಮಾಡ್ತಾ ಇದ್ರಿ, ಗೊತ್ತಿರಲಿ. ಜಗತ್ತಿನಲ್ಲಿ ಹಿಂದುತ್ವದ ಕುರಿತಂತೆ, ಒಂದು ವಿಷಯದ ಕುರಿತಂತೆ, ಸಮಾಜದ ಉನ್ನತಿಗೆ ಕುರಿತಂತೆ, ಸಮಾಜದ ಬಗ್ಗೆ ಕಳಕಳಿಯನ್ನ ಇಟ್ಟುಕೊಂಡು ಸೇರಿರ್ತಕ್ಕಂಥ ಒಂದು ಸಮೂಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತೆ ಜಗತ್ತಿನಾದ್ಯಂತ. ಇದೊಂದು ಜಾಗತಿಕ ದಾಖಲೆ. ಆ ದಾಖಲೆಯನ್ನ ಬರೆಯೋದರಲ್ಲಿ ನಿಮ್ಮ ಪಾತ್ರವೂ ಇದೆ, ನಿಮ್ಮ ಸ್ಥಾನವೂ ಇದೆ. ಕೋಟ್ಯಂತರ ಜನ ಈ ತರ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದೆಲ್ಲರದ್ದು ಆಶಯ ಒಂದೇ, ಹಿಂದೂ ಸಮಾಜ ಒಂದಾಗಬೇಕು, ಹಿಂದೂ ಸಮಾಜ ಗಟ್ಟಿ ಆಗಬೇಕು, ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬೇಕು ಅಂತ. ಇವತ್ತು ಪೇಪರ್ ನೋಡಿದಾಗ, ಟಿವಿ ನೋಡಿದಾಗ ನಮಗೆಲ್ಲರಿಗೂ ಅನ್ಸತ್ತೆ, ಹೆಮ್ಮೆ ಅಂತ ಅನ್ಸತ್ತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅಂತ ಅನ್ಸತ್ತೆ. ಕಾರಣ ಯಾವುದು ಸ್ವಾಮಿ? ಹಿಂದೂ ಸಮಾಜದ ಜಾಗೃತಿ. ಸಮಾಜಕ್ಕೆ ಒಳಿತಾಗಬೇಕು, ಸಮಾಜ ಒಂದಾಗಬೇಕು ಅಂತ ಆ ಮಲೆತು ನಿಂತ ಧ್ವನಿ ಏನಿದೆ, ಅದರ ಪರಿಣಾಮ ಇವತ್ತು ಜಗತ್ತಿಗೆ ಕೇಳಿಸಿದೆ. ಜಗತ್ತು ತಲೆಬಾಗಿದೆ, ಜಗತ್ತು ತಲೆಬಾಗಿದೆ. ನಾವು ಏನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದಿದೀವೋ ಜಗತ್ತು ಅದನ್ನ ಒಪ್ಕೊಳ್ತಾ ಇದೆ ಇವತ್ತು. ವಿಶ್ವ ಯೋಗದ ದಿವಸ 125ಕ್ಕೂ ಹೆಚ್ಚು ದೇಶಗಳು, ಅಲ್ಲಿನ ಪ್ರಧಾನಮಂತ್ರಿಗಳು, ಅಂಬಾಸಿಡರ್ಸ್, ರಾಯಭಾರಿಗಳು ಎಲ್ಲರೂ ಸೇರಿ ಒಂದೇ ದಿವಸ ಒಂದೇ ಕಾಲಕ್ಕೆ ಯೋಗಾಸನವನ್ನು ಮಾಡ್ತಾರೆ, ಯೋಗವನ್ನು ನಡೆಸ್ತಾರೆ. ಮುಂಚೆ ಯೋಗಾಸನ ಅಂತಂದ್ರೆ ಇದೊಂದು ದೊಡ್ಡ ದೊಂಬರಾಟ ಅಂತ ಕರೀತಿದ್ರು ಜನ. ಇದು ನಮ್ಮ ರಾಜಕೀಯ ಪ್ರಭಾವ ಅಲ್ಲ, ಬದಲಾಗಿ ಇಲ್ಲಿನ ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತು ಧ್ವನಿ ಹಾಕಿರೋ ಪರಿಣಾಮ ಇದು. ಆಯುರ್ವೇದ ಇವತ್ತು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರಡ್ತಾ ಇದೆ, ಮೂಲೆ ಮೂಲೆಗಳಲ್ಲಿ ಹರಡ್ತಾ ಇದೆ. ಯಾರು ಮೇನ್ ಸ್ಟ್ರೀಮ್ ಮೆಡಿಕಲ್ ಸಿಸ್ಟಮ್, ಮೆಡಿಕಲ್ ಮೊಡಾಲಿಟಿ, ಇದನ್ನ ಆಲೋಪತಿ ಅಂತ ಕರೀತಾ ಇದ್ರು, ಅಂಥ ದಿಗ್ಗಜಗಳೆಲ್ಲರೂ ಕೂಡ ಇವತ್ತು ಆಯುರ್ವೇದವನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. NIH, NIC, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ಜಗತ್ತಿನ ಆರೋಗ್ಯದ ಬಗ್ಗೆ, ಮೆಡಿಕಲ್ ಮೊಡಾಲಿಟಿ ಬಗ್ಗೆ ಪಾಲಿಸಿ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್. ಅವರೇ ಇವತ್ತು ಆಯುರ್ವೇದದ ಪರವಾಗಿ ರಾಯಭಾರಿಗಳಾಗಿದ್ದಾರೆ. ಇದು ನಮ್ಮ ಮಾರ್ಕೆಟಿಂಗ್ ಗಿಮಿಕ್ಸ್ ಅಲ್ಲ ಕಣ್ರಿ, ಬದಲಾಗಿ ನಿಮ್ಮ ಹೃದಯದ ಧ್ವನಿ, ನಿಮ್ಮ ಹೃದಯದ ಧ್ವನಿ. ಎಲ್ಲೋ ಒಂದ್ ಕಡೆ ನಮ್ಮ ಅಂತರಾಳದ ಧ್ವನಿ ಹೇಳ್ತಾ ಇತ್ತಲ್ಲ, ಹಿಂದೂ ಸಮಾಜ ಒಂದಾಗಬೇಕು ಅಂತ. ಜಾತಿಯ ಅಪಸ್ವರಗಳು ಕೇಳ್ತಾ ಇರ್ತವೆ,
ಭಾಷೆಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಯಾವುದೋ ಪಂಥ ಪಂಗಡ ಗುಂಪಿನ ಅಪಸ್ವರಗಳು ಕೇಳ್ತಾ ಇರ್ತವೆ. ಇದರ ಮಧ್ಯದಲ್ಲಿಯೂ ಕೂಡ ನಾನೊಬ್ಬ ಹಿಂದೂ ಅಂತಕ್ಕಂಥ ಒಂದು ಧ್ವನಿ ಎಲ್ಲೋ ಒಂದು ಕಡೆ ಚಿಮ್ತಾ ಇದೆಯಲ್ಲ, ಇದರ ಪರಿಣಾಮ ನಾವು ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕಾರ ಮಾಡ್ತಾ ಇದೆ. ಬಿಹಾರದಲ್ಲಿ ಬುದ್ಧಗಯಾ ಇದೆ. ಬುದ್ಧಗಯಾದಲ್ಲಿ ಬುದ್ಧನ ದೇವಸ್ಥಾನ ಇದೆ ದೊಡ್ಡದು. ಆ ದೇವಸ್ಥಾನದ ಪಕ್ಕದಲ್ಲಿ ಕಮಲದ ಹೂವಿನ ಕೊಳ ಇದೆ. ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಮತ್ತು ಬಂಗಾರದ ಕಮಲಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬುದ್ಧನಿಗೆ ಜ್ಞಾನೋದಯ ಆದ ನಂತರದಲ್ಲಿ ಅವನು ಇಟ್ಟ ಹೆಜ್ಜೆಯ ಗುರುತು ಅದು. ಅಲ್ಲೇ ಕಮಲಗಳನ್ನು ನಿರ್ಮಾಣ ಮಾಡಿದ್ದಾರೆ, ಬಂಗಾರದ ಕಮಲಗಳಿದಾವೆ ಅಲ್ಲಿ. ಇವತ್ತು ಭಾರತ ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕರಿಸ್ತಾ ಇದೆ. ಕಾರಣ ನಿಮ್ಮ ಹೃದಯದಲ್ಲಿ ಎದ್ದಿರ್ತಕ್ಕಂಥ ಹಿಂದುತ್ವದ ಕಿಚ್ಚು, ಹಿಂದುತ್ವದ ಕಿಚ್ಚು. ಜಗತ್ತಿಗೆ ಇದು ಇಷ್ಟ ಇಲ್ಲ. ಜಗತ್ತು ನಮ್ಮನ್ನು ಜರಿತಾ ಇದೆ. ಜಗತ್ತು ನಮ್ಮನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿದೆ. ಆದರೆ ಇಲ್ಲಿನ ಸಮಾಜ ತೀರ್ಮಾನ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಕುಳಿತಿಲ್ಲ, ಅದು ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿ ಇಡ್ತಾ ಇದೆ, ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿ ಇಡ್ತಾ ಇದೆ. ಇತಿಹಾಸದಲ್ಲಿ ಕಂಡು ಕೇಳರಿಯದ ವೇಗದಲ್ಲಿ ಇವತ್ತು ನಮ್ಮ ಗತಿ ಹೊರಟಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಜಗತ್ತಿನ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಭಾರತ ನಮ್ಮ ಗುರು ಅಂತ ಕರೀತಾರೆ. ಯಾಕೆ? ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ತಾನೇ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷ ಬಂದವರು ಹೇಳಿದ್ರು, ನಮಗೆ ಏನಾದರೂ ವಿಜ್ಞಾನ ಕಲಿಸಿದ್ದಿದ್ರೆ ಅದು ಭಾರತ ಅಂತ. ಅವರೇ ಹೇಳಿದ್ರು, ಜಗತ್ತಿಗೆ ಏನಾದರೂ ಗಣಿತ ಕಲಿಸಿದ್ದಿದ್ರೆ ಅದು ಭಾರತ ಅಂತ. ಇಷ್ಟು ದಿವಸಗಳ ಕಾಲ ಅವ್ರ ಬಾಯಿನಲ್ಲಿ ಇದು ಬರ್ತಿರ್ಲಿಲ್ಲ, ಇಷ್ಟು ದಿವಸಗಳ ಕಾಲ ಬರ್ತಿರ್ಲಿಲ್ಲ. ಸೈನ್ಸ್, ಟೆಕ್ನಾಲಜಿ, ಇನೋವೇಷನ್ ಎಲ್ಲದೂ ಕೂಡ ಯುರೋಪ್ನಿಂದ ಪ್ರಾರಂಭ ಆಯಿತು, ಫ್ರಾನ್ಸ್ನಿಂದ ಪ್ರಾರಂಭ ಆಯಿತು, ಜರ್ಮನಿಯಿಂದ ಪ್ರಾರಂಭ ಆಯಿತು, ಇಂಗ್ಲೆಂಡ್ನಿಂದ ಪ್ರಾರಂಭ ಆಯಿತು, ಅಮೆರಿಕಾದಲ್ಲಿ ಶುರುವಾಯಿತು. ಇದೇ ತುತ್ತೂರಿ ಬಿಡ್ತಾ ಇದ್ರು, ತುತ್ತೂರಿ ಊದುತ್ತಾ ಇದ್ರು. ಆದರೆ ಇತ್ತೀಚೆಗೆ ಬಂದವರು ಹೇಳ್ತಾರೆ, ನಮಗೆ ನಾಗರಿಕತೆಯನ್ನು ಕಲಿಸಿಕೊಟ್ಟಿದ್ದು ಭಾರತ. ಆದ್ರೆ ನಮಗೆ ಹೇಳ್ಕೊಟ್ಟಿಲ್ಲ ಸ್ವಾಮಿ. ನಮಗೆ ಇಲ್ಲಿ ಮಾತ್ರ ಅಕ್ಬರನೇ ಮಹಾಪುರುಷ ಆಗಿದ್ದ ಅನ್ನುವಂಥದ್ದು ಹಳೆಯ ಒಡೆದ ತುತ್ತೂರಿಯನ್ನೇ ಕಿವಿಯಲ್ಲಿ ಊದುತ್ತಾರೆ. ನಮ್ಮ ದೇಶದ ಮಕ್ಕಳಿಗೆ ನಿಜವಾದಂಥ ಇತಿಹಾಸವನ್ನು ನಾವು ಹೇಳ್ಕೊಟ್ಟೇ ಇಲ್ಲ. ಜಗತ್ತನ್ನ ಗೆದ್ದವರು ಯಾರು? ಜಗತ್ತಿನ ಮಹಾನ್ ದಂಡನಾಯಕರು ಯಾರು? ಸಿಕಂದರನ ಬಗ್ಗೆ ಹೇಳ್ತಾರೆ, ಅಲೆಕ್ಸಾಂಡರ್ನ ಬಗ್ಗೆ ಹೇಳ್ತಾರೆ. ಇಲ್ಲಿ ಕುಳಿತಿರತಕ್ಕಂಥವರಿಗೆ ಹೆಮ್ಮೆ ಆಗಬೇಕು ಕಣ್ರಿ. ಜಗತ್ತಿನ ಮಹಾನ್ ದಂಡನಾಯಕ, ಜಗತ್ತಿನಲ್ಲಿ ಅಲೆಕ್ಸಾಂಡರ್, ಸಿಕಂದರ್ ಯಾರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅತ್ಯಂತ ದೊಡ್ಡ ಭೂಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥವನು ಕಾಶ್ಮೀರದ ಲಲಿತಾದಿತ್ಯ, ಈಡಿಗರ ಸಮುದಾಯದ ನಾಯಕ. ಕಾಶ್ಮೀರದ ಲಲಿತಾದಿತ್ಯ ಈಡಿಗರ ರಾಜನಾಗಿದ್ದ, ಈಡಿಗರ ಸಮುದಾಯದಿಂದ ಹುಟ್ಟಿದ್ದ, ಜಗತ್ತನ್ನ ಗೆದ್ದು ಬಂದ. ಸಮುದಾಯದವರಿಗೆ ಗೊತ್ತಿಲ್ಲ. ಜಗತ್ತಿನ ದಂಡನಾಯಕ ಯಾರು ಅಂತ ಕೇಳಿದ್ರೆ ಸಿಕಂದರ್ನ ಹೆಸರು ಹೇಳ್ತೀವಿ ಅಥವಾ ಅಲೆಕ್ಸಾಂಡರ್ನ ಹೆಸರು ಹೇಳ್ತೀವಿ. ನಮ್ಮ ರಕ್ತ ಜಗತ್ತನ್ನ ಗೆದ್ದಿದೆ ಅಂತ ಯಾರಿಗರಿ ಗೊತ್ತಿತ್ತು? ಒಂದಲ್ಲ ಎರಡಲ್ಲ ಕಣ್ರಿ, ಜಗತ್ತನ್ನ ಮೆಟ್ಟಿ ನಿಂತಿರತಕ್ಕಂಥ ರಕ್ತ ಇಲ್ಲಿರತಕ್ಕಂಥ ರಕ್ತ. ಜಗತ್ತನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ, ಜಗತ್ತಿನ ದುರಹಂಕಾರವನ್ನ, ಜಗತ್ತಿನ ಅನಾಗರಿಕತೆಯನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ ಇಲ್ಲಿರ್ತಕ್ಕಂಥ ರಕ್ತ. ಆದರೆ ದುರಂತ ಸ್ವಾತಂತ್ರ್ಯದ ನಂತರದಲ್ಲಿ ನಮಗೆ ಹೇಳಿಕೊಟ್ಟಿದ್ದೇನು? ನಮ್ಮ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಡಿಸಿದ್ರು? ಸುಭಾಷ್ ಚಂದ್ರ ಬೋಸ್ ನೆನಪಾಗುವುದಿಲ್ಲ, ಸ್ವಾತಂತ್ರ್ಯ ವೀರ್ ಸಾವರ್ಕರ್ ನೆನಪಾಗುವುದಿಲ್ಲ ನಮಗೆ. ಅವ್ರನ್ನೆಲ್ಲರನ್ನು ಬದಿಗಿಟ್ರು,
ಅವ್ರನ್ನೆಲ್ಲರನ್ನೂ ಬದಿಗಿಟ್ಟರು. ಬ್ರ್ಯಾಂಡ್ ವಾರ್ ಶುರುವಾಯಿತು. ಆ ಬ್ರ್ಯಾಂಡ್ ಇಟ್ಕೊಂಡು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ರಾಜಕೀಯದ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಎಂಥ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ನಮ್ಮ ರಕ್ತದ ಗುರುತನ್ನ ಮರೆಮಾಚಿದ್ರು. ಭಾರತ ಅಂತಂದ್ರೆ ಏನು? ಪರಸ್ಪರ ಕಿತ್ತಾಡ್ತಾ ಇರತಕ್ಕಂಥ ದೇಶ, ಅನಾಗರಿಕರ ದೇಶ, ಹಾವಾಳಿಗರ ದೇಶ, ಮೂಢನಂಬಿಕೆಗಳ ದೇಶ. ಇದನ್ನೇ ನಮಗೆ ಕಲಿಸಿದ್ರು. ಇವತ್ತು ಕೂಡ ಸತಿ ಸಾಗಮನ ಆಗ್ತಾ ಇರತಕ್ಕಂಥ ದೇಶ, ಜೀವಂತವಾಗಿ ಸುಡ್ತಾ ಇದ್ರು. ಇಂಥದನ್ನೇ ಹೇಳಿಕೊಟ್ಟಿದ್ದಾರೆ. ಬಿಟ್ರೆ ನಮ್ಮ ಪರಮೋನ್ನತ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ, ನಮ್ಮ ವಿಜ್ಞಾನದ ಬಗ್ಗೆ ಜಗತ್ತು ಇವತ್ತು ಗಣಿತವನ್ನ ಏನು ನೋಡ್ತಾ ಇದೆ, ಇದರ ಒಂದೊಂದು ಅಂಕಿ ಅಂಶಗಳು ಕೂಡ ಪ್ರಾರಂಭ ಆದದ್ದು ಇದೇ ನೆಲದಿಂದನೇ. ನಾವು ವಾರದಲ್ಲಿ 7 ದಿವಸ ಅಂತ ಕರಿತೀವಿ. ಜಗತ್ತಿನಲ್ಲಿ ಎಲ್ಲ ಕಡೆ 7 ದಿವಸ ಯಾಕೆ? ಬುದ್ಧಿವಂತರಾದ್ರೆ 8 ದಿವಸ ಮಾಡಬೇಕಿತ್ತಲ್ಲ, ಅವರು 9 ದಿವಸ ಮಾಡಬೇಕಿತ್ತಲ್ಲ, ಮಾಡ್ಲಿಕ್ಕಾಗಲಿಲ್ಲ. ಇದನ್ನು ಅವ್ರು ಹೇಳ್ಕೊಟ್ಟಿದ್ದ ನಮಗೆ. ಜಗತ್ತಿನಲ್ಲಿ ವಾರದಲ್ಲಿ 7 ದಿವಸ ಅಂತ ಹೇಳ್ಕೊಟ್ಟಿದ್ದು ಜಗತ್ತಿನಲ್ಲಿ ಇಂಗ್ಲೆಂಡ್ನವ್ರು ಬಂದು ಹೇಳ್ಕೊಟ್ರ ನಮಗೆ. ಜಗತ್ತು ದುಂಡಗಿದೆ, ಗೋಲಾಕಾರದಲ್ಲಿದೆ ಅಂತ ಗೆಲಿಲಿಯೋ ಹೇಳಿದ್ದಕ್ಕೆ ಅವನಿಗೆ ವಿಷ ಕುಡಿಸಿ ಸಾಯಿಸಿರೋ ಸಮುದಾಯ ಇವತ್ತು ವಿಜ್ಞಾನದ ಬಗ್ಗೆ ಹೆಮ್ಮೆಯನ್ನು ಪಟ್ಕೊಳ್ಳುತ್ತೆ. ಆದರೆ ನಾವು ಕೀಳರಿ ಮೇಲಿರ್ತೀವಿ. ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆದಿರೋದು ಯುರೋಪದಲ್ಲಿ ಅಂತ. ಸ್ವಾಮಿ ಗೆಲಿಲಿಯೋ ಹುಟ್ಟೋಕ್ಕಿಂತ ಸಾವಿರ ವರ್ಷಗಳ ಹಿಂದೆ ನವಗ್ರಹಗಳ ಪೂಜೆ ಮಾಡ್ತಾ ಇರುವಂತವ್ರು ಯಾರು ಕಂಡ್ರಿ? ಇದೇ ಸಮುದಾಯದ ಜನ ತಾನೆ. ನಾವು ಅವತ್ತು ದಡ್ರಿದ್ವಿ, 9 ಗ್ರಹಗಳಿದ್ವು, ಇವತ್ತು ಬುದ್ಧಿವಂತರಾಗಿದ್ವಿ, ಅದಕ್ಕೋಸ್ಕರ 10 ಆಗಿದೆ, 11 ಆಗಿದೆ. ಸಾಧ್ಯ ಆಗಲಿಲ್ಲ ಅಲ್ವಾ? ಪ್ರತಿನಿತ್ಯ ಸೂರ್ಯ ಉದಯ ಆಗಬೇಕಾದ್ರೆ ಯಾವ ಗ್ರಹದ ಮುಖಾಂತರ ಆಗ್ತಾನೋ ಅದು ಕೇವಲ 7 ಗ್ರಹಗಳ ಮುಖಾಂತರ ಮಾತ್ರ ಸೂರ್ಯನ ಪ್ರವೇಶ ಈ ಭೂಮಿಗೆ ಆಗತ್ತೆ. ಭಾನುವಾರದ ದಿವಸ, ಸೋಮವಾರದ ದಿವಸ, ಮಂಗಳವಾರದ ದಿವಸ ಆಯಾ ಗ್ರಹಗಳ ಪ್ರತಿಫಲನದ ಬೆಳಕು ಇಲ್ಲಿಗೆ ಭಾನುವಾರದ ದಿವಸ ನೇರವಾಗಿ ಬೆಳಕು ಭೂಮಿಗೆ ಬರುತ್ತೆ. ಯಾವ ಗ್ರಹದ ಪ್ರತಿಫಲನ ಅಲ್ಲೇ ಅಲ್ಲ. ಸೋಮವಾರದ ದಿವಸ ಚಂದ್ರನ ಪ್ರತಿಫಲನ ಮೊದಲನೆಯ ಕಿರಣ ಈ ಭೂಮಿಗೆ ಬೀಳುತ್ತೆ. ಮಂಗಳ ಗ್ರಹದ ಪ್ರತಿಫಲನ ಅದು ಮಂಗಳವಾರದ ದಿವಸ ಬೀಳುತ್ತೆ. ಈ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮೇಲೇನೆ ನಮ್ಮ ವಾರಗಳು ನಿಶ್ಚಯ ಆದವು ಕಣ್ರಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಲ್ಲೂ 8-9 ದಿನಗಳಾಗಲಿಲ್ಲ, ಅಲ್ಲೂ ವಾರಗಳು 7. ಆಲ್ಜಿಬ್ರಾ ಅರೇಬಿಯನ್ರು ಕಳಿಸಿದ್ರು ಅಂತ ಹೇಳಿದ್ರು. ಮೊನ್ನೆ ತನಕನೂ ಕುಡಿಲಿಕ್ಕೆ ಭಾರತ ನೀರು ಕಳಿಸ್ಬೇಕಿತ್ತು. ಭಾರತದ ರೂಪಾಯಿ ಅಲ್ಲಿಯ ಕರೆನ್ಸಿ ಆಗಿತ್ತು. ಗಣಿತ ಅರೇಬಿಯನ್ರು ಕಳಿಸಿದ್ರು, ಗಣಿತ ಗ್ರೀಕರು ಕಳಿಸಿದ್ರು. ಎಂಥ ಹುಚ್ಚು ಸಂಗತಿಗಳನ್ನ ನಮ್ಮ ತಲೆಯಲ್ಲಿ ತುಂಬಿದ್ರು ಅಂತಂದ್ರೆ ನಮ್ಮದು ಏನಿಲ್ಲ. ನಾವು ಬಡಪಾಯಿಗಳು, ನಾವು ದಡ್ರು, ನಾವು ಮೂಢನಂಬಿಕೆಗಳ ದೇಶ ಆಗಿತ್ತು, ನಾವು ಹಿಂದುಳಿದವರಾಗಿದ್ವಿ. ಇವತ್ತು ಕೂಡ ಎಷ್ಟೋ ಜನರಿಗೆ ಅದೇ ಸ್ವಭಾವನೆ ಇದೆ. ಹಿಂದುಳಿದವರು ಅಂತ ಹೇಳ್ಕೊಳ್ಳಿಕ್ಕೇನೆ ಭಾರಿ ಒಂದು ರೀತಿಯ ಹೆಮ್ಮೆ. ನಾವು ಜಗತ್ತಿನ ಮೆಟ್ಟಿ ನಿಂತಿರತಕ್ಕಂತಹ ಸಮುದಾಯ ಅಂತ ಆ ಒಂದು ಆತ್ಮವಿಶ್ವಾಸದ ಧ್ವನಿ ಇವತ್ತು ಕೂಡ ನಮಗೆ ಬರ್ತಾ ಇಲ್ಲ. ಕಾರಣ ಕಳೆದ 100-200 ವರ್ಷಗಳ ಗುಲಾಮಿ ಶಿಕ್ಷಣದ ಪರಿಣಾಮ. ಯುರೋಪಿಯನ್ ವಿದ್ವಾಂಸರು ಬರೀತಾರೆ, ಹೋಗ್ಲಿ ಬಾಕಿ ವಿದ್ವಾಂಸರು ಬಿಡ್ಲಿ, ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ E=mc². ಅದನ್ನು ಕೊಟ್ಟಿರ್ತಕ್ಕಂಥ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ನಾನೇನಾದರೂ ಗಣಿತದ ಸಂಶೋಧನೆ ಮಾಡಿದ್ದಿದ್ರೆ, ವೈಜ್ಞಾನಿಕ ಸಂಶೋಧನೆ ಮಾಡಿದ್ದಿದ್ರೆ ಅದಕ್ಕೆ ಭಾರತ ಕಾರಣ ಅಂತ ಹೇಳ್ತಾನೆ. ಆದರೆ ಮೈಮರವು ಬೇರೆಯವರದನ್ನೇ ಶ್ರೇಷ್ಠ ಅಂತಕ್ಕಂಥ ಹುಚ್ಚು ವ್ಯಾಮೋಹ
ಇದರ ಪರಿಣಾಮವಾಗಿ ನಾವು ಸಾಯ್ತಾ ಇದ್ವಿ. ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಒಂದು ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಎಬ್ಸ್ ನಿಲ್ಲಿಸಬೇಕು ಅಂತ. ಅವತ್ತನ್ಸಿರ್ಲಿಲ್ಲ ಅದರ ಮಹತ್ವ. ಇವತ್ತು ನೋಡಿ ಸ್ವಾಮಿ, ಅವತ್ತು 4 ಜನ ಹಿಂದೂ ಹೆಸರಿನಲ್ಲಿ ಸೇರ್ತಿರ್ಲಿಲ್ಲ. ಇವತ್ತು ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರದೇ ಇರೋ ರೀತಿಯಲ್ಲಿ ನಾವು ಸೇರ್ತಾ ಇದ್ದೀವಿ. ಕೋಟಿ ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ದೀವಿ. ಕೆಲವರು ಇನ್ನೂ ಕೂಡ ಹಲಬ್ತಾ ಇದ್ದಾರೆ. RSS ಅನ್ನು ಮಟ್ಟ ಹಾಕ್ಬಿಡ್ತೀವಿ, RSS ಅನ್ನು ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವಾ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ ಅಂತ. ಮನೆಯಲ್ಲಿರೋ ಕೋಳಿ ಹೇಳುತ್ತಂತೆ ತಾನು ಕೂಗಿದ್ರೆ ಮಾತ್ರ ಜಗತ್ತಲ್ಲಿ ಬೆಳಕಾಗತ್ತೆ, ಇಲ್ಲಾದ್ರೆ ಬೆಳಕೆ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವುದು ಉಡುಗೊರೆ ಕೊಡ್ಲಿ ಮಹಾನುಭಾವರೇ ನಿಮಗೆ? ದಮ್ ಇದೆಯಾ ಇವತ್ತು RSS ಅನ್ನ ನಿಲ್ಲಿಸೋ ದಮ್ಮು? ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂಥ ಧಾರ್ಷ್ಟ್ಯ ಖಂಡಿತವಾಗಿಲ್ಲ. ನಾವಾಗಿ ಎದ್ದು ನಿಂತ್ಕೊಂತಾ ಇದೀವಿ. ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಾವು ಎದ್ದು ನಿಂತ್ಕೊಳ್ತಾ ಇದೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬಲಾಚ ಪೃಥ್ವಿ. ಎಲ್ಲಿ ಬಲ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ. ಯಜ್ಞಕ್ಕೆ ಬಲಿ ಕೊಡೋದು, ದೇವರಿಗೆ ಬಲಿ ಕೊಡೋದು, ಹುಲಿಯನ್ನ ಕೊಡೋದಿಲ್ಲ, ಆನೆಯನ್ನ ಕೊಡೋದಿಲ್ಲ, ಸಿಂಹವನ್ನ ಕೊಡೋದೇನೇ ಇಲ್ಲ. ಕೊಡೋದು ಯಾವುದು? ಕುರಿಯನ್ನ, ಕೋಳಿಯನ್ನ. ದೇವೋ ದುರ್ಬಲ ಘಾತಕಃ. ದೇವರಿಗೂ ಕೂಡ ದುರ್ಬಲರ ರಕ್ತವೇ ಭಾರಿ ಇಷ್ಟ. ದೇವರು ಯಾವತ್ತು ಆನೆಯನ್ನು ಬಲಿ ಕೊಡಿ ಅಂತ ಕೇಳಿದಾನ? ದೇವರಿಗೂ ಕೂಡ ದುರ್ಬಲರ ರಕ್ತವೇ ಇಷ್ಟ. ನಾವು ದುರ್ಬಲರಾಗಿದ್ರೆ ಎಲ್ಲರಿಗೂ ನಮ್ಮ ಬಲಿ ಬೇಕು. ನಾವು ಪ್ರಬಲರಾಗಿದ್ರೆ, ನಾವು ಶಕ್ತಿಶಾಲಿಗಳಾಗಿದ್ರೆ, ನಾವು ಎದ್ದು ನಿಂತ್ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಕಾಲ್ಬುಡದಲ್ಲಿ ಬಂದು ನಿಂತ್ಕೊಂತಾರೆ. ಸ್ವಾಮಿ, ಹಿಂದೂ ಸಮಾಜ ಇವತ್ತು ತಲೆ ಎತ್ತಿ ನಿಂತ್ಕೊಳ್ತಾ ಇದೆ. ಯಾರು ಏನೇ ಹೇಳಿ ಇದನ್ನು ನಿಲ್ಲಿಸಲಿಕ್ಕೆ ಇನ್ನು ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿ ಆ ಓಘ ಪ್ರಾರಂಭ ಆಗಿದೆ. ತಾನಾಗಿ ಇವತ್ತು ಹಿಂದೂ ಸಮಾಜಕ್ಕೆ ಆ ಒಂದು ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ. ಆದರೆ ಆ ಒಂದು ಮಹಾನ್ ಸಂಗ್ರಾಮದಲ್ಲಿ ನಮ್ಮ ಒಳಗಿನ ಕೆಲವೊಂದು ಓರೆಕೋರೆಗಳನ್ನು ನಾವು ತಿದ್ದುಕೋಬೇಕು. ಶಕ್ತಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡಬೇಕು. ನಾವು ನಮ್ಮಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಯಾವತ್ತೂ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವೇ ಆಗಿರಲಿಲ್ಲ. ಯಾರಾದರೂ ಪಂಡಿತರಿದ್ರೆ ನನ್ನ ಎದುರುಗಡೆ ಬರ್ರಿ. ಜಗತ್ತಿನ ಯಾವುದೇ ಗ್ರಂಥಗಳಲ್ಲಿ, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. ಎಲ್ಲೋ ನದಿ ಹರಿಬೇಕಾದ್ರೆ ಕೆಲವೊಂದ್ಸರಿ ಕೊಳಕು ಅದು ಇದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇದು ನಮ್ಮ ಧರ್ಮ, ಇದು ನಮ್ಮ ಜವಾಬ್ದಾರಿ. ಮನೆಯಲ್ಲಿ ನೀವು ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಾತ್ರೂಮ್ ಅನ್ನು ಮಾತ್ರ ದಿವಸನೂ ಕ್ಲೀನ್ ಮಾಡಬೇಕು. ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡದಿದ್ರೆ ನಿಮ್ಮ ಮನೆಗೆ ಏನು ತೊಂದರೆ ಆಗುದಿಲ್ಲ. ಆದ್ರೆ ಬಾತ್ರೂಮ್ ಅನ್ನು ಕ್ಲೀನ್ ಮಾಡದಿದ್ರೆ ನಿಮಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ಸಮಾಜವೇ ಹೀಗೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡ್ತಾ ಹೋಗಿ, ಮಧ್ಯದಲ್ಲಿ ಕೆಲವು ಮಂದಿ ಇರ್ತಾರೆ, ಕಟ್ ರೂಟ್ ಹುಡುಕ್ತಾ ಇರ್ತಾರೆ. ಅಲ್ಲಿ ಓರೆಕೋರೆಗಳನ್ನೇ, ಸಂಧಿಗೊಂದಲದ ದಾರಿಯನ್ನೇ ಹುಡುಕ್ತಾ ಇರ್ತಾರೆ. ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸು ವಿಕಾರಗಳತ್ತಲೇ ತಿರುಗತ್ತೆ.
ಹೆದ್ದಾರಿಯಲ್ಲಿ ಹೋಗಬೇಕು ಅಂತ ಎಷ್ಟೋ ಸರಿ ಅನ್ಸೋದನೇ ಇಲ್ಲ. ಮತ್ತೊಂದು ಸಣ್ಣ ಕಟ್ ರೂಟ್ ಇದ್ರೆ ಅದನ್ನೇ ತಗೊಂಡು ಹೋಗೋಣ ಅಂತ ಅನ್ಸತ್ತೆ. ಇದು ಮನುಷ್ಯನ ಸ್ವಭಾವ. ಹೆದ್ದಾರಿ ಇಲ್ಲ ಅಂತಲ್ಲ, ಹೆದ್ದಾರಿ ಇದೆ, ಆದ್ರೆ ಹೆದ್ದಾರಿಯಲ್ಲಿ ಹೋಗಬೇಕು ಅಂತ ಅನ್ಸೋದಿಲ್ಲ. ಯಾಕೆ? ಸ್ವಲ್ಪ ಸುತ್ತಾಗತ್ತೆ, ಅದಕ್ಕೋಸ್ಕರ ಇಲ್ಲೇ ಹೋಗ್ಬೇಡ. ಇಂತಹ ಸಣ್ಣ ಪುಟ್ಟ ಓರೆಕೋರೆಗಳನ್ನ ನಾವು ತಿದ್ದುಕೊಳ್ಳೇಬೇಕು. ಎಷ್ಟೋ ಸರಿ ನೋಡ್ತೀವಿ ನಾವು, ಜಾತಿಯ ಸಮಾವೇಶ ನಡೆಯುತ್ತೆ, ಎಲ್ಲ ಜಾತಿಗಳಲ್ಲೂ ಇತ್ತೀಚೆಗೆ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ, ವಾಲಿಬಾಲ್ ಮ್ಯಾಚ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸ್ವಾಮಿ, ನನ್ನನ್ನು ನೀವು ತಪ್ಪು ಅಂತ ಹೇಳಿ ತೊಂದರೆ ಇಲ್ಲ, ನನಗೆ ಬೇಸರವೇ ಇಲ್ಲ. ನಮ್ಮ ಸಮಾಜದ ಸಮಾವೇಶಗಳಲ್ಲಿ ಬೇರೆ ಸಮಾಜದ ಪ್ರತಿಭೆಗಳನ್ನು ಕರೆದು ಗೌರವ ಕೊಡ್ತೀವ, ಆಗ ಈ ಸಮಾಜಕ್ಕೂ ಧನ್ಯತೆ. ನಮ್ಮ ಸಮಾಜದವ್ರನ್ನ ಬೇರೆ ಸಮಾಜದವ್ರು ಕರೆದ್ರು, ಆ ಸಮಾಜದವ್ರು ಮತ್ತೊಂದು ಸಮಾಜದವ್ರನ್ನ ಕರೆದ್ರು, ಅದೊಂದು ನಿತ್ಯೋತ್ಸವ ಆಗತ್ತೆ ಕಣ್ರಿ, ನಿತ್ಯೋತ್ಸವ ಆಗತ್ತೆ. ನನ್ನ ಮನೆ ಜನರನ್ನ ನಾನೇ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ ಅಥವಾ ಬೇರೆಯವ್ರನ್ನ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ? ನನ್ನ ಮನೆಯಲ್ಲಿ ನಾನೇ 4 ಜನ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದೋ ಅಥವಾ ಊರಿನ ಜನ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದು? ಯಾವುದರಲ್ಲಿ ತೃಪ್ತಿ ಇದೆ? ಹೌದು, ಎಲ್ಲರಿಗೂ ಬೇಕು ಜಾತಿ, ಇರಲಿ, ಅವರವ್ರ ಪಾಡಿಗೆ ಅದರಲ್ಲಿ ಇರಲಿ. ಆದರೆ ಸಮಾಜದ ಅಭಿವ್ಯಕ್ತತೆಯ ಸಮಯ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪ ಮಾಡಬೇಕಾದಂಥವ್ರು ಯಾರು? ಇದು ಯೋಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈ ತರ ವೇದಿಕೆಗಳಲ್ಲಿ ಹೌದು ಹೌದು ಅಂತ ತಲೆಯಲ್ಲಿ ಗಾಡಿಸ್ಬಿಡ್ತೀವಿ, ಆದ್ರೆ ಅಲ್ಲಿ ಹೋದ ತಕ್ಷಣವೇ ಜಾತಿಯ ಹುಳ ತಲೆಯಲ್ಲಿ ತಿಂತಾನೇ ಇರುತ್ತೆ. ಬಹುತೇಕ ಅದಕ್ಕಿಂತಲೂ ವಿಷದ ಚಿಂತನೆ ಮತ್ತೊಂದು ಯಾವುದೂ ಇರಲಿಕ್ಕಿಲ್ಲ, ಅದಕ್ಕಿಂತಲೂ ದೊಡ್ಡ ಅಪಾಯ ಮಾತು ಯಾವುದು ಕೂಡ ಇರಲಿಕ್ಕಿಲ್ಲ. ನಮ್ಮನ್ನ ಕೊಂದಿದ್ದು ಇದೇ ರೀತಿಯ ಸಣ್ಣ ಸಣ್ಣ ಯೋಚನೆಗಳೇ. ಮುಸಲ್ಮಾನರು ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ, ಕ್ರಿಶ್ಚಿಯನ್ರು ಕೂಡ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ. ಆದ್ರೆ ಜಯಚಂದನೇ ನಮ್ಮ ಸಮಾಜವನ್ನು ಒಡೆದದ್ದು, ಮಲ್ಲಪ್ಪ ಶೆಟ್ಟಿಯೇ ಕಿತ್ತೂರು ಚೆನ್ನಮ್ಮನನ್ನು ಸೋಲಿಸಿದ್ದು, ಠಾಕರೆ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿಲ್ಲ, ಮಲ್ಲಪ್ಪ ಶೆಟ್ಟಿ ಸೋಲಿಸಿದ. ಜಯಚಂದ್ ಸೋಲಿಸಿದ, ಮುಸಲ್ಮಾನರ ನಮ್ಮನ್ನು ಸೋಲಿಸಿಲ್ಲ. ನಮಗೆ ಕನ್ನ ಹೊಡೆದಿರತಕ್ಕಂಥವ್ರು ನಮ್ಮವರೇ. ಖಂಡಿತವಾಗಿ ಆ ಜಯಚಂದನ ಪರಂಪರೆ ನಮ್ದಾಗಬಾರ್ದು, ರಾಣಾ ಪ್ರತಾಪನ ಪರಂಪರೆ ಆಗಬೇಕು, ಶಿವಾಜಿಯ ಪರಂಪರೆ ಆಗಬೇಕು, ಲಲಿತಾದಿತ್ಯನ ಪರಂಪರೆ ಆಗಬೇಕು, ಛತ್ರಸಾಲನ ಪರಂಪರೆ ಆಗಬೇಕು, ವಿಜಯನಗರದ ಸಾಮ್ರಾಜ್ಯದ ಪರಂಪರೆ ನಮ್ಮದಾಗಬೇಕು. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಂಡು ನಾವು ಬಲಶಾಲಿಯಾಗಿ ಎದ್ದು ನಿಂತರೆ, ಇತಿಹಾಸದ ಪುಟಗಳಲ್ಲಿ ನಮ್ಮತನವನ್ನ ಶೋಧನೆ ಮಾಡತಕ್ಕಂಥ ಶೋಧಕ ಮನೋವೃತ್ತಿ ನಮಗೆ ಬೆಳೆದ್ರೆ, ಬಹುತೇಕ ಇಲ್ಲಿಯೇ ಭಾರತವನ್ನ ತಡೆದು ನಿಲ್ಲಿಸಲಿಕ್ಕೆ ಮತ್ತೆ ಯಾರ ಹತ್ರ ಸಾಧ್ಯ ಇಲ್ಲ. ಆಫ್ರಿಕಾದ ಒಬ್ಬ ಅಧ್ಯಕ್ಷ ಹೇಳ್ತಾನೆ ಇತ್ತೀಚೆಗೆ, ಭಾರತ ಬಲಶಾಲಿ ಆದ್ರೆ ಜಗತ್ತು ಬಲಶಾಲಿ ಆಗತ್ತೆ ಅಂತ. ಭಾರತವನ್ನು ಒಪ್ಕೊಂಡ್ರೆ ಕೇವಲ ಭಾರತ ಮಾತ್ರ ಬೆಳೆಯೋದಿಲ್ಲ, ಬದಲಾಗಿ ಜಗತ್ತನ್ನ ಬೆಳೆಸತ್ತೆ. ಇದನ್ನ ಬೇರೆಯವರು ಹೇಳ್ತಾ ಇದ್ದಾರೆ, ನಾವಲ್ಲ. ಏನೋ ಬೇರೆ ಬೇರೆ ಕಾರಣಗಳಿಂದ ಜಗತ್ತು ಅಮೆರಿಕಾದ ಕಡೆ ವಾಲ್ಬಿಟ್ಟಿತ್ತು, ಅಥವಾ ಮತ್ಯಾವುದೋ ಕೆಲವೊಂದು ಕಾರಣಗಳಿಂದ. ಯಾಕೆ? ಒಂದು ಸರಿಯಾದಂತಹ ಆರೋಗ್ಯಕರವಾಗಿರತಕ್ಕಂಥ ಧನಾತ್ಮಕವಾಗಿರತಕ್ಕಂಥ ಕೇಂದ್ರ ಅವರಿಗೆ ಇರಲೇ ಇಲ್ಲ. ಅನ್ಯಾಯ ಮಾಡ್ತಾ ಇದ್ರು ಕೂಡ ಅವರನ್ನೇ ಒಪ್ಕೊಂಡಿದ್ರು, ಅವರನ್ನ ತುಳಿಸ್ಕೊಂಡಿದ್ರು. ಇವತ್ತು ಭಾರತ ಎದ್ದು ನಿಲ್ತಾ ಇದೆ, ಅದಕ್ಕೆ ಒಬ್ಬೊಬ್ಬರೇ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಭಾರತ ಬಲಶಾಲಿ ಆದ್ರೆ ಜಗತ್ತಿಗೆ ಅಪಾಯ ಇಲ್ಲ, ಜಗತ್ತಿಗೆ ಸುಖ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದ್ರೆ ಭಾರತದಿಂದ ಮಾತ್ರ ಅಂತ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ಡಿಬೇಟ್ ನಡೀತು, ನೀವು ನೋಡಿರ್ಬೋದು. ಕಪಿಲ್ ಸಿಬಲ್ ಮತ್ತು ಶಶಿ ತರೂರ್, ಬಿಜೆಪಿ ಅವರಿಲ್ಲ ಇದರಲ್ಲಿ. ಶಶಿ ತರೂರ್ ಮತ್ತು ಕಪಿಲ್ ಸಿಬಲ್ ಇಬ್ರು ಕೂಡ ಡಿಬೇಟ್ ಮಾಡ್ತಾ ಇದ್ರು. ಮಾತಾಡ್ತಾ ಸೆಕ್ಯುಲರಿಸಂ ಬಗ್ಗೆ ಕಪಿಲ್ ಸಿಬಲ್ ಪ್ರಶ್ನೆ ಕೇಳಿದ್ರು ಶಶಿ ತರೂರ್ ಹತ್ರ. ತುಂಬಾ ಸುಂದರವಾಗಿ ಉತ್ತರವನ್ನು ಕೊಟ್ಟರು ಶಶಿ ತರೂರ್.
ನಾವು ಇವತ್ತು ಸೆಕ್ಯುಲರ್ ಅಂತ ನಾವು ಭಾವಿಸಿದ್ದಿದ್ರೆ ಅದಕ್ಕೆ ಇಲ್ಲಿನ ಹಿಂದೂ ಸಮಾಜ ಕಾರಣ ಅಂತ, ಹಿಂದುತ್ವ ಕಾರಣ ಅಂತ. ಹಿಂದುತ್ವ ಅಂತಂದ್ರೆ ಸೆಕ್ಯುಲರೇ ಕಣ್ರಿ. ಹಿಂದೂಗಳಿಗಿಂತ ದೊಡ್ಡ ಸೆಕ್ಯುಲರ್ ಮತ್ಯಾವ್ದಿದ್ದಾರೆ? ಕ್ರಿಶ್ಚಿಯನ್ರು ಈ ದೇಶಕ್ಕೆ ಬಂದಾಗ, ಮುಸಲ್ಮಾನರು ಈ ದೇಶಕ್ಕೆ ಬಂದಾಗ ಈ ದೇಶದ ಇವತ್ತಿನ ಕಾನೂನು ಇರಲಿಲ್ಲ. ಸೆಕ್ಯುಲರ್ನ ಒಡೆದ ತುತ್ತೂರಿ ಊದ್ತಕ್ಕಂಥವ್ರು ಯಾರೂ ಇರಲಿಲ್ಲ. ಅವರಿಗೆ ಮೊಟ್ಟ ಮೊದಲ ಮಸೀದಿಯನ್ನು ಕಟ್ಸ್ಕೊಟ್ಟಿದ್ಯಾರು? ಮೊಟ್ಟ ಮೊದಲ ಚರ್ಚನ್ನ ಕಟ್ಸ್ಕೊಟ್ಟಿದ್ಯಾರು? ಸೆಕ್ಯುಲರ್ ಬಗ್ಗೆ ಹಿಂದೂಗಳಿಗೆ ಹೇಳ್ತೀರಿ ನೀವು ಕಥೆಯನ್ನ? ಅವತ್ತು ನಿಮ್ಮ ಕಾನೂನಿನ ಪುಸ್ತಕ ಇರಲಿಲ್ಲ ಕಣ್ರಿ. ಅವತ್ತು ಯಾರು ಕೂಡ ಸೆಕ್ಯುಲರಿಸಮ್ ಪಾಠ ಮಾಡುವಂಥವ್ರು ಯಾರು ಇರಲಿಲ್ಲ. ಆದ್ರೆ ಅವರನ್ನ ಕರೆದು ನಾವು ಇಲ್ಲಿ ಮಸೀದಿಯನ್ನ ಕಟ್ಕೊಟ್ವಿ, ಚರ್ಚನ್ನ ಕಟ್ಕೊಟ್ವಿ. ಇದು ಹಿಂದುತ್ವ, ಇದು ಜಾತ್ಯತೀತತೆ. ಎಲ್ಲಿ ಹಿಂದೂ ಗಟ್ಟಿಯಾಗಿದಾನೋ ಅಲ್ಲಿ ಜಾತ್ಯತೀತತೆ ಇರುತ್ತೆ. ಎಲ್ಲಿ ಹಿಂದೂ ದುರ್ಬಲ ಆಗ್ತಾನೋ ಜಾತ್ಯತೀತತೆ ಹೆಸರಿಗೆ ಮಾತ್ರ. ಕಾಶ್ಮೀರದ ಕಣಿವೆಯಲ್ಲಿ ಜಾತ್ಯತೀತತೆ ಎಲ್ಲಿದೆ ಕಾಣ್ರಿ? ಅಲ್ಲಿ ಹೋಗ್ರಿ, ನಿಮ್ಮ ಡೊಂಗರ ಬಡಿರಿ ನೋಡೋಣ. ಕಾಶ್ಮೀರದ ಕಣಿವೆಯಲ್ಲಿ ಇಲ್ಲಿ ಬಂದ್ಕೊಂಡು ಹಿಂದೂಗಳು ಜಾಸ್ತಿ ಇರುವಂತಹ ಜಾಗದಲ್ಲಿ ನಮ್ಮ ಸಮಾಜವನ್ನು ಒಡಿಲಿಕ್ಕೋಸ್ಕರ, ನಮ್ಮ ಸಮಾಜದ ಜನರ ತಲೆಯಲ್ಲಿ ಬೇಡದ ವಿಚಾರಗಳನ್ನು ತುರುಕಲಿಕ್ಕೋಸ್ಕರ ಸೆಕ್ಯುಲರಿಸಮ್ ತುತ್ತೂರಿ ಊದ್ತೀರಿ. ಅಲ್ಲಿ ಹೋಗ್ರಿ ಹೇಳ್ರಿ. ಪಾಕಿಸ್ತಾನಕ್ಕೆ ಹೋಗ್ರಿ ಹೇಳ್ರಿ, ಡೆಲಿಗೇಷನ್ ತಗೊಂಡು ಹೋಗ್ರಿ, ಸೆಕ್ಯುಲರಿಸಮ್ ಡೆಲಿಗೇಷನ್ ತಗೊಂಡು ಹೋಗ್ರಿ, ಅಲ್ಲಿ ಹೇಳ್ರಿ. ಬಾಂಗ್ಲಾದೇಶದಲ್ಲಿ ಮೊನ್ನೆ ಹಿಂದೂಗಳನ್ನ ಜೀವಂತವಾಗಿ ಬೇಯಿಸಿಕೊಂಡ್ರಲ್ಲ, ಅಲ್ಲಿ ಹೋಗ್ರಿ ಹೇಳ್ರಿ ನೋಡೋಣ. ನಿಮ್ಮ ಜಾತ್ಯತೀತತೆ ತುತ್ತೂರಿಯನ್ನು ಎಷ್ಟು ಮಂದಿ ಕೇಳ್ತಾರೆ ಅಂತ ಗೊತ್ತಾಗತ್ತೆ. ಹಿಂದೂಗಳು ನಾವು ಜೀವಂತವಾಗಿದ್ರೆ ಮಾತ್ರ ಈ ದೇಶದಲ್ಲಿ, ಈ ನೆಲದಲ್ಲಿ ಜಾತ್ಯತೀತತೆ ಇರುತ್ತೆ. ಹಿಂದುತ್ವ ಅಂತಂದ್ರೆ ಜಾತ್ಯತೀತತೆ, ಹಿಂದುತ್ವ ಅಂತಂದ್ರೆ ಸೆಕ್ಯುಲರಿಸಮ್. ನಮಗೆ ಬೇರೆ ಪಾಠ ಮಾಡಬೇಕಾದಂತಹ ಅಗತ್ಯ ಇಲ್ಲ. ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥ ಪಾಠ ನಮಗೆ ಬೇಕಾಗಿಲ್ಲ. ನಾವು ಒಂದಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಆದ್ರೆ ಅವರು ಒಂದಾಗಿ ನಮ್ಮ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರ? ಜಗತ್ತಿಗೆ ಶಾಂತಿ ಸಹಬಾಳ್ವೆಯ ಮಾತನ್ನ ಹೇಳಿದ್ದು ನಾವು, ಸಂದೇಶವನ್ನು ಕೊಟ್ಟಿದ್ದು ನಾವು. ಜಗತ್ತಿನಲ್ಲಿ ಕತ್ತಿ ತಗೊಂಡು ಬಂದು ಧರ್ಮವನ್ನು ತಲೆ ಮೇಲೆ ಹೇರಿದ್ದು ಅವರು. ಮೊನ್ನೆ ನಮ್ಮ ದೇಶದ ಸರಸಂಘ ಚಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಸ್ಲಾಂ ಅಂತ ಅಂದ್ರೆ ಶಾಂತಿಯ ಧರ್ಮ ಅಂತ ಕರೀತಾರೆ. ಶಾಂತಿ ಎಲ್ಲಿದೆ ಅಲ್ಲಿ ಅಂತ? ಯಾವ ಇಸ್ಲಾಮಿಕ್ ದೇಶದಲ್ಲಿ ಶಾಂತಿ ಇದೆ? ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಕಣ್ರಿ ಇವಲ್ಲ, ಜಗತ್ತನ್ನು ಮರಳು ಮಾಡ್ತಕ್ಕಂಥ ಪ್ರಯತ್ನ. ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರು ಸಶಕ್ತ ಆಗಿದ್ದಿದ್ರೆ ಅದು ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ. ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೂ ಅನಿಸ್ತಾ ಇದೆ, ಯುರೋಪಿಗೂ ಅನಿಸ್ತಾ ಇದೆ, ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲೆಲ್ಲಿ ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೂಡ ಬೇರೆಯವರೆಲ್ಲ ಕಂಡ್ರಿ, ಅಲ್ಲೆಲ್ಲ ಹೋಗಿ ಆ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಹಿಂದೂಗಳೇ. ನಮ್ಮ ಹಿಂದೂ ಡಾಕ್ಟರ್ಗಳು ಹೋದ್ರು, ಹಿಂದೂ ಟೆಕ್ನಿಷಿಯನ್ಸ್ ಹೋದ್ರು, ನಮ್ಮ ಹಿಂದೂ ಅಕಾಡೆಮಿಷಿಯನ್ಸ್ ಹೋದ್ರು, ಅವರೇನೇ ಆ ದೇಶವನ್ನು ಕಟ್ಟಿದ್ರು. ಅಲ್ಲಿ ಹೋಗಿ ಆ ದೇಶಕ್ಕೆ ಮುರ್ದಾಬಾದ್ ಅಂತ ಹೇಳಿಲ್ಲ, ಆ ದೇಶವನ್ನು ಕಟ್ಟಿದ್ರು. ಅವರು ವಾಸಿಸ್ತಾ ಇರತಕ್ಕಂಥ ನೆಲವನ್ನೇ ತಾಯಿ ಅಂತ ಗೌರವ ಕೊಟ್ಟರು. ಯಾಕೆ? ನಾವು ಭಾರತ ಮಾತ್ರ ನನ್ನ ತಾಯಿ ಅಂತ ನಾವು ಹೇಳ್ಕೊಟ್ಟಿಲ್ಲ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಮಣ್ಣು ನನ್ನ ತಾಯಿ, ನಾನು ಈ ತಾಯಿಯ ಮಗು, ಆ ಮಹಾತಾಯಿಯ ಮಗು ನಾನು. ಈ ಮಣ್ಣಿನ ಬಗ್ಗೆ ನಾವು ಹೇಳಿದ್ವಿ. ಅದು ಅಮೆರಿಕಾದಲ್ಲಿ ನಿಂತ ಹೇಳಿ, ಯುರೋಪ್ದಲ್ಲಿ ನಿಂತ ಹೇಳಿ, ಭಾರತದಲ್ಲಿ ನಿಂತ ಹೇಳಿ, ಭಾರತ ಮಾತ್ರ ನನ್ನ ನೆಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ? ಹಿಂದುತ್ವ ನಮಗದನ್ನು ಹೇಳಿಕೊಟ್ಟಿದೆ. ನಾವು ಎಲ್ಲೋ ಒಂದು ಪೂಜಾ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಕ್ಕಂಥವರಲ್ಲ. ಚಾರ್ವಾಕನನ್ನು ಗೌರವಿಸಿದ್ದೀವಿ, ಎಲ್ಲರನ್ನೂ ಕೂಡ ಗೌರವಿಸಿವಿ. ಇತ್ತೀಚೆಗೆ ಬ್ರಾಹ್ಮಣವಾದ ಮತ್ತು ಮನುವಾದದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೆದಿದೆ, ಟಿವಿಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲಿ. ಎಷ್ಟು ಮಂದಿ ರೀ ಮನುಸ್ಮೃತಿಯನ್ನು ಓದಿದ್ದಾರೆ? ಮನುಸ್ಮೃತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಎಷ್ಟು ಮಂದಿ ಮನುಸ್ಮೃತಿಯನ್ನು ಓದಿದ್ದಾರೆ? ಗೊತ್ತಿಲ್ಲದೇನೆ ಒದರಾಡ್ತಕ್ಕಂಥ ಜನಗಳೇ ಜಾಸ್ತಿ.
ನಮ್ಮ ದೇಶದ ಋಷಿ ಪರಂಪರೆ ಏನಿದೆ ಅದು ವಸಿಷ್ಠರಾದಿಯಾಗಿ ಋಷಿ ಪರಂಪರೆ ಏನಿದೆ 190 ಜನ ಅವರು ಯಾರು ಬ್ರಾಹ್ಮಣರಲ್ಲ, ಅವರೆಲ್ಲರೂ ಕೂಡ ಹಿಂದುಳಿದ ಸಮಾಜದಿಂದ ಬಂದಿರತಕ್ಕಂಥವ್ರು. ನಮಗೆ ಇವತ್ತು ಯಾರದೋ ಫೋಟೋ ಕಾಣುತ್ತೆ ನಮ್ಮ ಸಮಾಜದ ಪ್ರಮುಖರು ಅಂತ, ಆದರೆ ಈ ದೇಶಕ್ಕೆ ಈ ಜಗತ್ತಿಗೆ ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥ ವ್ಯಾಸರು ಮೀನುಗಾರರ ಮಗ. ವ್ಯಾಸ ಬೋಯಿತಿಯ ಮಗ ಅಂತ ಬಸವಣ್ಣನವರೇ ಹೇಳ್ತಾರೆ. ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥವ್ರು ವ್ಯಾಸ ಮೀನುಗಾರರ ಮಗ. ವಸಿಷ್ಠ ಯಾರೇ ಆದರೂ ಕೂಡ, ಯಾರೇ ಋಷಿಮುನಿಗಳು ತಪಸ್ಸು ಮಾಡಲಿ ಅವರಿಗೆ ಬ್ರಹ್ಮರ್ಷಿ ಅಂತ ಬಿರುದನ್ನ ಪಡ್ಕೋಬೇಕು ಅಂತಂದ್ರೆ ವಸಿಷ್ಠರ ಹತ್ರ ಹೋಗಬೇಕಿತ್ತು. ವಸಿಷ್ಠ ವೇಶ್ಯೆಯ ಮಗ, ಜಾತಿಯೇ ಗೊತ್ತಿರಲಿಲ್ಲ. ಅವರ ಹೆಂಡತಿ ಅರುಂಧತಿ ಮಾದಿಗರ ಹೆಣ್ಣು ಮಗಳು. ಇವತ್ತು ಕೂಡ ಮದುವೆ ಆದ ನಂತರ ಅರುಂಧತಿ ವಸಿಷ್ಠ ನಕ್ಷತ್ರವನ್ನ ಎಷ್ಟೋ ಮನೆಗಳಲ್ಲಿ ತೋರಿಸ್ತಾರೆ, ಸಂಪ್ರದಾಯ ಅದು. ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ ಅಂತ ಬರುತ್ತೆ, ಒಂದು ಭಾಗ ಬರುತ್ತೆ. ಆ ಐತರೇಯ ಮಹರ್ಷಿ ಆತ ಅತ್ಯಂತ, ನೀವು ಕೆಳಗಡೆಯಿಂದ ಕೆಳಗಡೆ ಹೇಳ್ತಕ್ಕಂಥ ಜಾತಿಯಿಂದ ಬಂದಿರತಕ್ಕಂಥವನು ಐತರೇಯ. ಅವನು ಋಗ್ವೇದದ ಮಂತ್ರಗಳನ್ನ ಕಂಡುಕೊಂಡ. ಐತರೇಯ ಬ್ರಾಹ್ಮಣ ಅಂತ ಒಂದು ಭಾಗನೇ ಇದೆ ಅಲ್ಲಿ. ಗೌತಮ ಮಹರ್ಷಿ ಆತ ಕುಂಬಾರರ ಮಗ. ಋಷ್ಯಶೃಂಗ ಮಹರ್ಷಿ ಆತ ಜಿಂಕೆಯನ್ನು ಬೇಟೆಯಾಡ್ತಕ್ಕಂಥ, ಜಿಂಕೆಯನ್ನು ಹಿಡಿತಾ ಇರತಕ್ಕಂಥವರ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥವನು. ಸತ್ಯಕಾಮ ಜಾಬಾಲ ಅತ್ಯಂತ ದೊಡ್ಡ ಮಂತ್ರದೃಷ್ಟಾರ. ಅವರಿಗೆ ಅಪ್ಪ ಯಾರು ಅಂತಾನೆ ಗೊತ್ತಿರಲಿಲ್ಲ. ಇವತ್ತು ಕೂಡ ತುಂಬಾ ಜನ ಕೇಳ್ತಾರೆ. ಸತ್ಯಕಾಮ ಜಾಬಾಲನ ಬಗ್ಗೆ ಒಂದು ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆ ಇದೆ. ಆತ ಸುಮ್ಮನೆ ಹೋಗ್ತಾನೆ, ದಾರಿ ಮೇಲೆ ಒಂದು ಗುರುಕುಲ ಕಾಣುತ್ತೆ, ಅಲ್ಲಿ ಹೋಗಿ ಕುತ್ಕೊಂತಾನೆ. ಅವನಿಗೆ ಖುಷಿ ಆಗತ್ತೆ, ಅಲ್ಲಿನ ವೇದ ಘೋಷಗಳು, ಅಲ್ಲಿನ ಕಲಿಕೆ ತನಗೆ ಓದಬೇಕು ಅಂತ ಅನ್ಸತ್ತೆ. ಗುರುಗಳ ಹತ್ರ ಹೋಗ್ತಾನೆ, ತಾನಿಲ್ಲಿ ಕಲಿಬೋದಾ ಅಂತ. ಆಗ ಗುರುಗಳು ಕೇಳ್ತಾರೆ, ನಿಂದು ಯಾವ್ದಪ್ಪ ಗೋತ್ರ ಅಂತ. ಅವನಿಗೆ ಗೋತ್ರ ಗೊತ್ತಿರುವುದಿಲ್ಲ. ಅವನು ಸೀದಾ ಅಮ್ಮನ ಹತ್ರ ಬರ್ತಾನೆ. ಅಮ್ಮ, ಈ ತರ ಗುರುಗಳು ಹೇಳಿದ್ದಾರೆ, ನನ್ನ ಗೋತ್ರ ಯಾವುದು, ನಾನು ಕಲಿಬೇಕು ಅಲ್ಲಿ ಅಂತ. ತಾಯಿ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾಳೆ, ಮಗನೇ ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ, ಹೋಗು ಗುರುಗಳ ಹತ್ರ ಇದನ್ನೇ ಹೇಳು ನೀನು ಅಂತ. ನಾನು ಮನೆಯಲ್ಲಿ ಬೇರೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನೀನು ಹುಟ್ಟಿದ್ಯಾ, ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ, ಹೋಗು ಗುರುಗಳ ಹತ್ರ ಹೇಳ್ಕೊ ಅಂತ. ಅವನು ಹೋಗಿ ಆ ಹುಡುಗ ಗುರುಗಳ ಹತ್ರ ಅದನ್ನೇ ಹೇಳ್ತಾನೆ. ಆ ಗುರುಗಳಿಗೆ ಇಷ್ಟು ಸಂತೋಷ ಆಗತ್ತೆ, ತಾಯಿಯ ಹೆಸರೇ ನಿನ್ನ ಗೋತ್ರ, ಮತ್ತೆ ಯಾವುದು ನಿನ್ನ ಗೋತ್ರ ಅಲ್ಲ, ನಿನ್ನದು ಜಾಬಾಲ ಗೋತ್ರ ಅಂತ ಕರೀತಾರೆ. ಆತ ಒಬ್ಬ ದೊಡ್ಡ ಮಹರ್ಷಿ ಆಗ್ತಾನೆ. ಸತ್ಯಕಾಮ ಜಾಬಾಲ ಮಹಾನ್ ತಪಸ್ವಿ. ಅವನಿಗೆ ಹುಟ್ಟೆ ಗೊತ್ತಿಲ್ಲ. ಜಾತಿಯಿಂದ ನಮ್ಮಲ್ಲಿ ಯಾರನ್ನು ಗುರುತಿಸಲಿಲ್ಲ ಕಣ್ರಿ, ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ ನಾವು, ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ. ಇದಕ್ಕೂ ಹೊರತಾಗಿ ಜಾತಿಯ ಕನ್ನಡಕ ಹಾಕೊಂಡು ನೋಡ್ತಕ್ಕಂಥ ರೋಗಿಗಳಿದ್ರೆ ಅದು ಭಗವಂತನ ಶಾಪ ಅಂತಾನೆ ನಾವು ಹೇಳಬೇಕಾಗತ್ತೆ, ಮತ್ತೇನಿಲ್ಲ. ನೂರಕ್ಕೆ 90% ಋಷಿ ಮುನಿಗಳು ಬ್ರಾಹ್ಮಣರೇ ಅಲ್ಲ. ವಾಲ್ಮೀಕಿ ಎಸ್ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ನನಗೆ ಜಾತಿ ಇಲ್ಲ, ಆದ್ರೆ ಎಲ್ಲರ ಕಣ್ಣುಗಳು ಜಾತಿಯಿಂದನೇ ಸಮಾಜವನ್ನು ನೋಡ್ತದಲ್ಲ, ಅದಕ್ಕೂ ಅದೇ ಭಾಷೆಯಲ್ಲಿ ನಾನು ಮಾತಾಡ್ಬೇಕಲ್ಲ, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಮಹರ್ಷಿ ವಾಲ್ಮೀಕಿ ಆತ ಬ್ರಾಹ್ಮಣ ಅಲ್ಲ. ಗಾಯತ್ರಿಯನ್ನ ಜಗತ್ತಿಗೆ ಕೊಟ್ಟಿರತಕ್ಕಂತಹ ವಿಶ್ವಾಮಿತ್ರ ಆತ ಬ್ರಾಹ್ಮಣ ಅಲ್ಲ, ಪೂರ್ವಜನ್ಮದ ಗಾದಿ ರಾಜ. ಜಾತಿಗೆ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಬೆಲೆಯೇ ಇರಲಿಲ್ಲ, ಉಲ್ಲೇಖವೂ ಕೂಡ ಇರಲಿಲ್ಲ. ಅದನ್ನ, ಆ ವಿಕಾರವನ್ನ ಹುಟ್ಟು ಹಾಕಿದ್ದು ನಮ್ಮಂಥ ಅತಿ ಬುದ್ಧಿವಂತರು. ಅವನು ಮೇಲೆ, ಅವನು ಕೆಳಗಡೆ, ಅವನು ಹಾಗೆ, ಇವನು ಹೀಗೆ ಇಲ್ಲದನ್ನ ನಾವು ಹುಟ್ಟು ಹಾಕಿದ್ದು ನಮ್ಮಂಥ ಅತಿ ಬುದ್ಧಿವಂತರು, ಮತ್ಯಾರೂ ಅಲ್ಲ.
ಈ ಸಮಾಜ ಅದಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ದಯವಿಟ್ಟು ಸ್ವಾಮಿ ಇದನ್ನ ಓದ್ಕೋಬೇಕು, ತಿಳ್ಕೋಬೇಕು. ನಮ್ಮ ಪರಿಚಯ ನಮಗೆ ಆಗಬೇಕು ಅಂತಂದ್ರೆ ಈ ರೀತಿಯ ಗ್ರಂಥಗಳನ್ನು ಓದಬೇಕು, ಇತಿಹಾಸವನ್ನು ತಿಳ್ಕೋಬೇಕು. ಇತಿಹಾಸದಲ್ಲಿ ಏನ್ ಹೇಳಿದ್ದಾರೆ? ಅಕ್ಬರ್ ಮಹಾಪುರುಷ, ದಂಡೆತ್ತಿ ಬಂದ್ರು, ಸಿಕಂದರ್, ಹಿಂದೂ ಸಮಾವೇಶದ ಈ ಒಂದು ಪರ್ವಕಾಲದಲ್ಲಿ ಸ್ವಾಮಿ ನಮ್ಮ ಜೀವನದಲ್ಲಿ ಒಂದು ಸಂಕಲ್ಪ ಮಾಡೋಣಂತೆ. ನಮ್ಮ ಸಣ್ಣ ಸಣ್ಣ ಸಂಪ್ರದಾಯಗಳು ಇದೆಲ್ಲ ಇದ್ದೇ ಇರುತ್ತೆ, ಆದರೆ ಸಮಾಜದ ಕರೆ ಬಂದಾಗ ಮಾತ್ರ ಅದನ್ನೆಲ್ಲ ಬದಿಗಿಟ್ಟು ನಾನೊಬ್ಬ ಹಿಂದೂ ಅಂತ ಮುಂದ್ಗಡೆ ಹೋಗ್ತೀನಿ. ಮನೆಯಲ್ಲಿ ನನ್ನ ಜಾತಿ ಯಾವುದೇ ಇರಲಿ, ಆದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನೊಬ್ಬ ಹಿಂದೂ ಅಷ್ಟೇ, ಮತ್ತೇನು ಗೊತ್ತಿಲ್ಲ ನನಗೆ. ಸಮಾಜದ ಅವಶ್ಯಕತೆ ಬಂದಾಗ ನಾನೊಬ್ಬ ಹಿಂದುವಾಗಿ ಎದ್ದು ನಿಲ್ತೇನೆ. ಈ ಒಂದು ಸಂಕಲ್ಪ ನಮ್ಮ ಸಮಾಜದಲ್ಲಿ ಆಗಬೇಕು. ಆಗ ನೋಡಿ ಈ ಸಮಾಜವನ್ನು ಹಿಡಿದು ನಿಲ್ಲಿಸ್ಲಿಕ್ಕೆ ಮತ್ತೆ ಯಾರ ಹತ್ರ ಆಗುದಿಲ್ಲ, ಯಾರ ಹತ್ರ ಆಗುದಿಲ್ಲ. ಜಗತ್ತು ಹತ್ರ ಸಾಧ್ಯವೇ ಇಲ್ಲ. ಜಗತ್ತು ಸೋಲನ್ನು ಒಪ್ಕೊಂಡ್ಬಿಡ್ತಾ ಇದೆ ಈಗಲೇ. ನಮಗೆ ನಮ್ಮವರೇ ವಿರೋಧಿಗಳು ಬಿಟ್ರೆ ಜಗತ್ತಿನಲ್ಲಿ ನಮ್ಮನ್ನ ಹಿಡಿದು ನಿಲ್ಲಿಸ್ತಕ್ಕಂಥ ತಾಕತ್ತು ಮತ್ತೆ ಯಾರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಇಲ್ಲ. ಇವತ್ತು ದೀಪಾವಳಿಯನ್ನ ಜಗತ್ತಿನ ಬಹುತೇಕ ಸಂಸತ್ತುಗಳಲ್ಲಿ ಆಚರಣೆ ಮಾಡ್ತಾರೆ. ಗಣಪತಿ ಉತ್ಸವ ಕೇವಲ ನಾವು ಮಾಡುದಿಲ್ಲ ಕಣ್ರಿ, ಆಫ್ರಿಕನ್ನರ ಆ ಉತ್ಸಾಹವನ್ನ ನೋಡಿದ್ರೆ ಗಣಪತಿ ಉತ್ಸವ ಮಾಡಲಿಕ್ಕೆ ನಮಗೆ ನಾವು ನಿಜಕ್ಕೂ ಹಿಂದೂಸ್ತಾನದಲ್ಲಿದ್ದೀವೋ ಅಂತ ಹೇಗೋ ಅಂತ ಅನ್ಸ್ಬಿಡುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಉತ್ಸವವನ್ನು ಆಫ್ರಿಕಾದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಶ್ರೀಕೃಷ್ಣರ ರಥವನ್ನು ನಾವು ಇವತ್ತು ಎಲ್ಲೋ ಒಂದು ಕಡೆ ದೇವಸ್ಥಾನ ಇದ್ದಲ್ಲಿ ಮಾತ್ರ ರಥೋತ್ಸವ ಅಂತ ಮಾಡ್ತೀವಿ. ವರ್ಷ ಪೂರ್ತಿ ರಷ್ಯಾದಲ್ಲಿ ಶ್ರೀಕೃಷ್ಣನ ರಥೋತ್ಸವ ನಡೆಯುತ್ತೆ, ಯುರೋಪದಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳಲ್ಲಿ ನಡೆಯುತ್ತೆ, ವರ್ಷ ಪೂರ್ತಿ ಕೃಷ್ಣನ ರಥೋತ್ಸವ ನಡೆಯುತ್ತೆ. ಜಗತ್ತು ನಮ್ಮನ್ನು ಒಪ್ಕೊಳ್ತಾ ಇದೆ, ಅದಕ್ಕೆ ತಕ್ಕಂತೆ ಎದ್ದು ನಿಂತ್ಕೋಬೇಕು, ಅದಕ್ಕೆ ತಕ್ಕಂತೆ ಎದ್ದು ನಿಂತ್ಕೋಬೇಕು. ಸಂಘ ಬಂದು ಹೇಳ್ತಾ ಇದೆ, ಸಂಘದ ಕಾರ್ಯಕರ್ತರು ಮನೆ ಮನೆಗೆ ಬಂದು ಪಾಪ ಅವರಿಗೆ ಏನು ಉದ್ಯೋಗ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಎಷ್ಟೋ ಸರಿ ಮನೆಗೆ ಬರ್ತಾರೆ, ಒಂದು ಪಾಂಪ್ಲೆಟ್ ಕೊಡ್ತಾರೆ, ನಾವೆಲ್ಲ ಹಿಂದೂ ಸಮಾಜ ಅಂತ ಹೇಳ್ತಾರೆ. ಎಷ್ಟೋ ಸರಿ ಅತಿ ಬುದ್ಧಿವಂತರಿಗೆ ಅನ್ಸ್ಬಿಡುತ್ತೆ ಇವರಿಗೇನು ಬೇರೆ ಕೆಲಸ ಇಲ್ವಾ ಅಂತ. ಅಂಥವರೇ ದೇಶ ಕಟ್ಟಿರೋದು, ಅವರೇ ದೇಶ ಕಟ್ಟಿರೋದು. ಯಾರು ಕೇಳಲಿ ಬಿಡ್ಲಿ ಕಳೆದ 100 ವರ್ಷಗಳಿಂದ ಮನೆ ಮನೆಗಳಿಗೆ ಹೋಗಿ ಹೇಳ್ತಾ ಬಂದಿದ್ದಾರಲ್ಲ, ನೀನ್ ಹಿಂದೂ, ನೀ ಹಿಂದೂ, ನೀ ಹಿಂದೂ, ಹಿಂದೂ ಸಮಾಜದ ಕಾರ್ಯಕ್ರಮ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರ್ಕೊಂಬಂದಿಯಾರಲ್ಲ, ಅವ್ರಿಗೆ ಯಾವ ಅಪೇಕ್ಷೆಯೂ ಇರಲಿಲ್ಲ. ಅವರು ಈ ಸಮಾಜವನ್ನ ಕಟ್ಟಿದ್ದಾರೆ. ಸಮಾಜವನ್ನ ಇವತ್ತು ಈ ಸ್ಥಿತಿಯಲ್ಲಿ ವಿಶ್ವಾಸದಲ್ಲಿ 4 ಜನ ಸೇರಿ ನಾವು ನಮ್ಮ ಬಗ್ಗೆ ಮಾತಾಡ್ತೀವಿ, ಹೆಮ್ಮೆಯಿಂದ ನಾವು ಇವತ್ತು ಹಿಂದುತ್ವದ ಬಗ್ಗೆ ಜಯಘೋಷ ಹಾಕ್ತೀವಿ. ಇದಕ್ಕೆ ಕಾರಣ ಆ ಅದೃಶ್ಯ ಶಕ್ತಿಗಳು ನಿಮ್ಮ ಮನೆ ಮನೆಗೆ ಬಂದು ಯಾರು ನಿಮ್ಮನ್ನ ತಿಳಿದು ಹೇಳಿದ್ರಲ್ಲ, ಅವ್ರು ಯಾರು ದೊಡ್ಡ ಲೀಡರ್ಗಳಲ್ಲ, ಯಾರಿಗೂ ದೊಡ್ಡ ದೊಡ್ಡ ಪತಾಕೆಗಳಿಲ್ಲ, ಆದರೆ ಅವರೇನೇ ಈ ಸಮಾಜದಲ್ಲಿ ಬದಲಾವಣೆಯನ್ನು ತಂದರು. ಸಂಘದ 100 ವರ್ಷದ ಈ ಒಂದು ಪರ್ವಕಾಲದಲ್ಲಿ ನಮ್ಮ ಸಮಾಜದ ಹಿಂದಿನ ಇತಿಹಾಸ, ಇವತ್ತಿನ ನಮ್ಮ ಸ್ಥಿತಿ, ಮುಂದಿನ ನಾವು ದಾಪುಗಾಲಿಡಬೇಕಾದಂತಹ ಒಂದು ದಿಕ್ಕು, ಇದನ್ನು ಯೋಚನೆ ಮಾಡೋದು ಒಳ್ಳೆಯದು. ಕಳೆದ 1000 ವರ್ಷದ ಹಿಂದಿನ ಭವಿಷ್ಯ ನಮ್ಮದು ಆಗಬೇಕು, ಆ ಒಂದು ವೈಭವ ನಮಗೆ ಸಿಗಬೇಕು. ಚೈನಾದಲ್ಲಿ ಶಾವಲಿನ್ ಟೆಂಪಲ್ ಅಂತ ಇದೆ. ಕೇರಳದಿಂದ ಬೋಧಿವರ್ಮ ಹೋದ, ಅಲ್ಲಿ ಆಯುರ್ವೇದವನ್ನು ಹೇಳಿಕೊಟ್ಟ, ಯುದ್ಧ ಕಲೆಯನ್ನು ಕಲಿಸಿಕೊಟ್ಟ. ಅವನ ಹೆಸರಿನಲ್ಲಿ ಅಲ್ಲೊಂದು ಟೆಂಪಲ್ ಕಟ್ತಾರೆ. ಇವತ್ತು ಜಗತ್ತಿನ ತುಂಬಾ ದೊಡ್ಡ ಆಕರ್ಷಣೀಯ ಕೇಂದ್ರ ಶಾವಲಿನ್ ಟೆಂಪಲ್.
ಚೈನಾದಲ್ಲಿ ನಾಗರಿಕತೆಯನ್ನು ಹೇಳಿಕೊಟ್ಟಿದ್ದು ಭಾರತ. ಸರ್ಕಾರ ಹೇಗೆ ಬೇಕಾದರೂ ಇರಲಿ, ರಾಜಕಾರಣಕ್ಕೋಸ್ಕರ ಏನ್ ಬೇಕಾದರೂ ಕೆಲವು ಮಂದಿ ಮಾಡ್ತಾರೆ. ಆದ್ರೆ ಚೈನಾದ ಜನ ಭಾರತದವರನ್ನ ಕೊಡೋ ಗೌರವ ನೋಡಿದ್ರೆ ನಿಜಕ್ಕೂ ಕೂಡ ನಾವು ಯಾರೇ ಬೇಕಾದ್ರೂ ಹೋಗ್ಲಿ, ಸಾಮಾನ್ಯ ಜನ ನೀವು ಹಳ್ಳಿಗಳಿಗೆ ಹೋಗಿ, ನಗರಗಳಿಗೆ ಹೋಗ್ಬೇಡ್ರಿ, ಸೋ ಕಾಲ್ಡ್ ಎಜುಕೇಟೆಡ್ ಜನ ಅವರು ಕೆಲವೊಂದ್ಸರಿ ಮನುಷ್ಯರ ತರ ಇರ್ತಾರೆ ಅಷ್ಟೇನೆ. ಸೋ ಕಾಲ್ಡ್ ಎಜುಕೇಟೆಡ್ ಜನ ಮನುಷ್ಯರ ತರ ಅವರು ಡ್ರೆಸ್ ಹಾಕೊಂಡಿರ್ತಾರೆ ಅಷ್ಟೇನೆ. ಅವರ ಹೃದಯದಲ್ಲಿ ಮನುಷ್ಯತ್ವ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕ್ಯಾಲ್ಕುಲೇಷನ್, ದುಡ್ಡಿಗೋಸ್ಕರವೇ ಅವರು ಬದುಕಾಗ್ಬಿಟ್ಟಿದೆ, ಮತ್ತೇನಿಲ್ಲ. ಬದುಕಿಗೆ ದುಡ್ಡು ಬೇಕು ಸರಿ, ಆದ್ರೆ ದುಡ್ಡಿಗೋಸ್ಕರ ಬದುಕಲ್ಲ. ಬದುಕಿನಲ್ಲಿ ದುಡ್ಡು ಬೇಕು, ಆದ್ರೆ ದುಡ್ಡಿಗೋಸ್ಕರ ಬದುಕಾಗಬಾರದು. ಇವತ್ತು ಬಹುತೇಕ ನಮ್ಮೆಲ್ಲರ ದೊಡ್ಡ ಮಹತ್ವಾಕಾಂಕ್ಷೆ ಏನು ಅಂತಂದ್ರೆ ದುಡ್ಡಿಗೋಸ್ಕರನೇ ಬದುಕುದು. ಇವತ್ತು 1 ಲಕ್ಷ ಸಂಪಾದನೆ ಮಾಡಿದೆ, ನಾಳೆ 2 ಲಕ್ಷ ಸಂಪಾದನೆ ಮಾಡಬೇಕು, 5 ಲಕ್ಷ ಸಂಪಾದನೆ ಮಾಡಬೇಕು, 10 ಲಕ್ಷ ಸಂಪಾದನೆ ಮಾಡಬೇಕು, ಕೋಟಿ 100 ಕೋಟಿ ನಮಗೆ ಬೇಕೋ ಬೇಡೋ ಗೊತ್ತಿಲ್ಲ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗಬೇಕು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕನಸು ಕಾಣ್ತೀವಿ. ಮೊದಲು ದುಡ್ಡಿಗೋಸ್ಕರ ಬದುಕ್ತೀವಿ, ನಾಳೆ ಬದುಕಿನಲ್ಲೂ ದುಡ್ಡೇನೆ ಕೇಂದ್ರ ಆಗ್ಬಿಡುತ್ತೆ, ಮತ್ತೇನು ಇರುವುದೇ ಇಲ್ಲ. ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಸಂಬಂಧ, ನಮ್ಮ ಸಮಾಜ ಎಲ್ಲದೂ ಸೆಕೆಂಡ್ರಿ. ದಯವಿಟ್ಟು ಬದುಕಿನ ಬಗ್ಗೆ ಯೋಚನೆ ಮಾಡಬಹುದಾ? ಬದುಕಿನ ಬಗ್ಗೆ ಯೋಚನೆ ಮಾಡಬಹುದಾ? ಬದುಕಿನ ಮೌಲ್ಯ ಏನು ಅಂತ. ಸುಮ್ಮನೆ ನಾನೊಂದು ಚರ್ಚೆ ಮಾಡ್ತಾ ಇದ್ದೆ, ನಿನ್ನೆ ಅಲ್ಲ ಮೊನ್ನೆ, ನಮ್ಮ ಎಲ್ಲ ವಿಜ್ಞಾನಿಗಳು ಸೇರಿದ್ರು. ಇವತ್ತು ನಾವು ಯಾವುದೇ ಮರವನ್ನು ನೋಡಿದಾಗ ಅದರ ಬೆಲೆ ಎಷ್ಟು ಅಂತ ಕೇಳ್ತೀವಿ. ಬೆಲೆ ಎಷ್ಟು ಅಂತ ನಾವು ಲೆಕ್ಕ ಮಾಡ್ತೀವಿ. ಎಷ್ಟು ಕ್ಯೂಬಿಕ್ ಫೀಟ್ ಸಿಗತ್ತೆ ಮರ ಇದೆ, ಆ ಮರ ಸಾಫ್ಟ್ ವುಡ್, ಹಾರ್ಡ್ ವುಡ್, ಫರ್ನಿಚರಿಗೆ ಬರುತ್ತೋ ಅಥವಾ ಮತ್ತೇನಕ್ಕೆ ಬರುತ್ತೋ, ಇದನ್ನು ನೋಡಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಂದು ಮರಕ್ಕೆ ಬೆಲೆಯನ್ನು ಕಟ್ತೀವಿ ನಾವು. ಇದೇ ಗೊತ್ತು ಒಂದು ಮರದ ಬೆಲೆ ಎಷ್ಟು ಅಂತ, ಇಷ್ಟೇ ಗೊತ್ತು. ಎರಡನೇ ಹಂತದಲ್ಲಿ ಇವತ್ತು ಲೆಕ್ಕಾಚಾರ ಶುರುವಾಗಿದೆ. ಕಾರ್ಬನ್ ಸಿಂಕಿಂಗ್ ಕೆಪಾಸಿಟಿ ಎಷ್ಟು ಆ ಮರದ್ದು, ಇದ್ರ ಬಗ್ಗೆ ಇವತ್ತು ವ್ಯಾಲ್ಯೂಯೇಷನ್ ಶುರುವಾಗಿದೆ. ಕಾರ್ಬನ್ ಡೈಆಕ್ಸೈಡ್, ಮೊನಾಕ್ಸೈಡ್ ಇದನ್ನೆಲ್ಲ ಹೀರ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಮರ ಹೀರ್ಕೊಳ್ಳುತ್ತೆ, ಆಮ್ಲಜನಕವನ್ನು ಕೊಡುತ್ತೆ. ಅದರದ್ದು ವ್ಯಾಲ್ಯೂ ಎಷ್ಟು ಅದು ಶುರುವಾಗಿದೆ. ನಾನಿನ್ನೆ ನಮ್ಮ ಬೇರೆ ಬೇರೆ ದೇಶದ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾಗ ಹೇಳಿದೆ, ಎಲ್ಲ ಮರಗಳಲ್ಲಿಯೂ ಕೂಡ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಇದೊಂದು ಅತ್ಯಂತ ಡೀಪ್ ಸೈನ್ಸ್. ಎಲ್ಲ ಎಲೆಗಳಲ್ಲಿ, ಎಲ್ಲ ಮರಗಳ ತೊಗಟೆ, ಬೇರು, ಏನ್ ಬೇಕಾದ್ರೂ ತಗೊಳ್ಳಿ, ಮರಗಳಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರವೇ ನಮ್ಗೆ ಹೇಳ್ತಾರೆ ಡಾಕ್ಟರ್ಗಳು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬೇಳೆಕಾಳು ತಿನ್ನಿ, ನೆನೆಸಿದ ತರಕಾರಿ ತಿನ್ನಿ, ಸೊಪ್ಪು ತಿನ್ನಿ, ಯಾಕೆ ಆಂಟಿಆಕ್ಸಿಡೆಂಟ್ ಜಾಸ್ತಿ ಇರ್ತವೆ ಅಂತ. ಆ ಎಲೆಗಳಲ್ಲಿ ಜಾಸ್ತಿ ಇರ್ತವೆ. ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಯಾರಿಗೂ ಅರ್ಥ ಆಗೋದಿಲ್ಲ. ನಾನು ಹೇಳಿದ್ರೆ ಬಹುತೇಕ ನಿಮಗೂ ಇದೊಂದು ರೀತಿ ಹುಚ್ಚು ರೀತಿಯ ಮಾತುಗಳು ಅಂತ ಅನಿಸ್ಬಿಡುತ್ತೆ. ಮುಂದಿನ ದಿವಸದ ನಮ್ಮ ನಿಸರ್ಗದ ವ್ಯಾಲ್ಯೂಯೇಷನ್, ನಮ್ಮ ಮರದ ವ್ಯಾಲ್ಯೂಯೇಷನ್, ನಮ್ಮ ಪರಿಸರದ ವ್ಯಾಲ್ಯೂಯೇಷನ್, ಇವತ್ತು ಬೆಂಗಳೂರಿಗೆ ಹೋಗ್ರಿ, ಮುಂಬೈಗೆ ಹೋಗ್ರಿ, ಡೆಲ್ಲಿಗೆ ಹೋಗ್ರಿ, ಗೊತ್ತಾಗತ್ತೆ. ಅಲ್ಲಿ ಆಕ್ಸಿಜನ್ ಚೇಂಬರ್ಗಳಿದಾವೆ. ನಿಮಗೆ ಆಕ್ಸಿಜನ್ ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಆಕ್ಸಿಜನ್ ತಗೊಂಡ್ಬರ್ಬೇಕು, ಜಾಸ್ತಿ ಆಕ್ಸಿಜನ್ ಅನ್ನು ತಗೊಂಡ್ಬರ್ಬೇಕು. ಅದಕ್ಕೋಸ್ಕರ ದುಡ್ಡು ಕೊಡ್ಬೇಕು ನೀವು, 1 ತಾಸಿಗೆ 2 ತಾಸಿಗೆ ಅಂತ. ಆಕ್ಸಿಜನ್ ಬೆಡ್ ಅಂತ ಸಿಗ್ತವೆ. ಪ್ರಾಣವಾಯುವಿಗೂ ಕೂಡ ಪರಿತಪಿಸ್ತಕ್ಕಂತಹ ದಿನಗಳು ಮುಂದುಗಡೆ ದೂರ ಇಲ್ಲ, ಇದೇ ರೀತಿ ಮರಗಳನ್ನು ಕಡಿತಾ ಹೋದ್ರೆ. ಇದ್ರ ಜೊತೆಗೆ ನಾವು ಬದುಕನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಸಮಾಜ ಇದೇ ಹಿಂದುತ್ವ ಕಣ್ರಿ. ಶಾಲ್ ಹಾಕೊಂಡು ತಿರುಗೋದು, ಕುಂಕುಮ ಹಚ್ಕೊಳ್ಳೋದು, ದೊಡ್ಡ ಜಯಘೋಷ ಹಾಕೋದು, ಎಲ್ಲೋ ಎದುರುಗಡೆ ಹೋಗಿ ಅಡ್ಡ ಬೀಳೋದು ಸ್ವಾಮೀಜಿಗಳಿಗೆ, ಇದಷ್ಟು ಹಿಂದುತ್ವ ಅಲ್ಲ. ಬದಲಾಗಿ ನಾನು ಬದುಕಬೇಕು, ನನ್ನ ಜೊತೆ ಪರಿಸರವೂ ಬದುಕಬೇಕು, ನಾನು ಬದುಕಬೇಕು, ಜೊತೆಗೆ ನನ್ನ ಸಮುದಾಯವೂ ಬದುಕಬೇಕು, ನಾನು ಬದುಕಬೇಕು, ಜೊತೆಯಲ್ಲಿ ಸಮಸ್ತ ವಿಶ್ವವೂ ಬದುಕಬೇಕು. ಕೃಣ್ವಂತೋ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ, ಈ ಪರಂಪರೆಯಿಂದ ಬಂದಿರತಕ್ಕಂಥವ್ರು ನಾವು. ಅದು ಹಿಂದುತ್ವ. ಈ ಒಂದು ಹೊಸ ಯೋಚನೆಯನ್ನ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜದ ಚಿಂತನೆಯನ್ನ ನಾವು ನಡೆಸುವಂಥವರಾಗಬೇಕು. ಸಂಘದ 100 ವರ್ಷದ ಈ ಒಂದು ಮೈಲಿಗಲ್ಲು ನಮ್ಮ ಸಮಾಜದಲ್ಲಿ ವಿಸ್ಮೃತಿಯನ್ನ
ಹೊಸಕಿ ಹಾಕಿ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸ್ತಕ್ಕಂಥ ಒಂದು ಹೊಸ ಆಂದೋಲನವಾಗಿ ಏನು ನಡೆದಿದೆ, ಅದಕ್ಕೆ ನಾವುಗಳೆಲ್ಲರೂ ಕೂಡ ಕೇವಲ ಒಂದು ದಿವಸ ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ನಮ್ಮ ಸಹಯೋಗ ಅದರ ಜೊತೆಗೆ ಇರಬೇಕು ಅಂತಕ್ಕಂಥ ವಿನಂತಿಯನ್ನ ಸಂಘ ಇವತ್ತು ಮಾಡಿಕೊಳ್ತಾ ಇದೆ. ಸಂಘ ಭಾರಿ ಗಟ್ಟಿಯಾಗಬೇಕು ಅದಕ್ಕೋಸ್ಕರ ಮಾಡಬೇಕು ಅಂತಲ್ಲ, ನಮಗೋಸ್ಕರ ಸಂಘ ಹೇಳ್ತಾ ಇದೆ, ನಮಗೋಸ್ಕರ ಸಂಘ ಹೇಳ್ತಾ ಇದೆ. ನಾವು ಗಟ್ಟಿ ಇದ್ರೇನೆ ನಮ್ಮ ಉಸಿರು ಗಟ್ಟಿ ಇರುತ್ತೆ. ಭಟ್ಕಳದ ಜನರಿಗೆ ಇದರ ಬಗ್ಗೆ ಸ್ಪಷ್ಟವಾಗಿ ನಾನು ಬೇರೆ ಮಾತುಗಳಲ್ಲಿ ಹೇಳಬೇಕಾಗಿಲ್ಲ. ಅದರ ಒಂದೊಂದು ಅಕ್ಷರದ ಅರಿವು ಇಲ್ಲಿದೆ. ನಾವು ಗಟ್ಟಿಯಾಗಿದ್ರೇನೆ, ನಾವು ಒಂದಾಗಿದ್ರೇನೆ ನಮ್ಮ ಬದುಕಿಗೆ ಇಲ್ಲಿ ಭರವಸೆ. ಅದಿಲ್ಲ ಅಂತಂದ್ರೆ ಏನಾಗತ್ತೆ? ಗೋವಿಂದೋ ಗೋವಿಂದಾನಿ ಗೋವಿಂದ ಅಲ್ವಾ? ನಾವು ಒಡೆದ್ರೆ ಏನಾಗತ್ತೆ? ಗೋವಿಂದೋ ಗೋವಿಂದಾನಿ ಗೋವಿಂದ. ಅದಾಗಬೇಕಾ? ಹಾಗಾದ್ರೆ ಒಂದಾಗಿ ಎದ್ದು ನಿಂತ್ಕೋಬೇಕು, ಒಂದಾಗಿ ನಿಂತ್ಕೋಬೇಕು. ಇಷ್ಟನ್ನು ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿರತಕ್ಕಂಥ ಎಲ್ಲ ಸಂಘಟಕರಿಗೆ, ಪರಮಪೂಜ್ಯ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಂದೇ ಒಂದೇ ಒಂದೇ. ಬೇರೆ ಯಾವುದೋ ಕನಸನ್ನ ಅರ್ಥವನ್ನ ಹುಡುಕೊಂಡು ಬಂದಿರತಕ್ಕಂಥ ಜನರಿಗೆ ನಿರಾಸೆ ಆಗಿದೆ. ಕ್ಷಮೆ ಇರಲಿ, ಧರ್ಮದ ಕೆಲಸದಲ್ಲಿ ಯಾವತ್ತೂ ನಾವಿದ್ದೀವಿ. ಧನ್ಯವಾದಗಳು. ತನ್ನ ವಿಚಾರ ಪ್ರಚೋದಕ, ಜನರನ್ನ ಬಡಿದೆಬ್ಬಿಸುವಂತಹ ಮಾತುಗಳನ್ನಾಡಿ ವಿಮರ್ಶೆಯನ್ನು ಮಾಡಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿ, ಹಿಂದುವಾಗಿ, ಒಂದಾಗಿ ಬದುಕೋಣ ಎಂಬ ಸಂದೇಶವನ್ನು ನೀಡಿದಂತಹ ಶ್ರೀ ಅನಂತಕುಮಾರ್ ಹೆಗಡೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.